ನಮಸ್ಕಾರ. ನಾವಿವತ್ತು ಇಂಗ್ಲೀಷ್ ಗ್ರಾಮರಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಗ್ರಾಮರ್ ರೆಸ್ಪೆಕ್ಟ್ ಆಗಿರ್ತಕ್ಕಂಥ ಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಹಾಗೂ ಅಥವಾ ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತಲೂ ಕರೀತಾರೆ. ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಇದು ಮಾರ್ಕ್ಸ್ ಗಳಿಕೆಗೆ ತುಂಬ ಅನುಕೂಲಕಾರಿಯಾಗಿರ್ತಕ್ಕಂಥದ್ದೊಂದು ಅಂಶ ಇದು. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಈ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊತ ಹೋಗೋಣ. ಏನಂದರೆ ಇಲ್ಲಿ ಇಬ್ಬರು ರಾಜು ಮತ್ತು ರಾಣಿ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ರಾಜು ಏನಂತಾನಂದ್ರೆ ರಾಣಿಗೆ ಹೇಳ್ತಾನೆ ಏನಂದರೆ, ನಾನು ಶಾಲೆಗೆ ಹೋಗ್ತೇನೆ ಅಂತಾನೆ. ನಾ ಶಾಲೆಗೆ ಹೋಗ್ತೇನೆ ಅಂತಾನೆ. ಇವು ಹೋಗ್ತಾನೆ. ಇದು ನಾನು ಶಾಲೆಗೆ ಹೋಗ್ತೇನೆ ಅನ್ನೋದು ರಾಜುನ ಬಾಯಿಂದ ಬಂದಂಥ ನೇರವಾದಂಥ ಮಾತುಗಳು ರಾಣಿಗೆ ಹೇಳ್ತಾ ಇದ್ದಾನೆ. ಇವು ಹೋಗ್ತಾನೆ. ರಾಣಿ ಒಬ್ಬಳೇ ಇರ್ತಾಳೆ. ಅಲ್ಲಿಗೆ ಅನಿಲ್ ಬಂದು ಸೇರ್ತಾನೆ. ಅನಿಲ್ ಕೂಡ ಫ್ರೆಂಡು. ಅನಿಲ್ ಇದ್ದವ ಕೇಳ್ತಾನೆ, ಮತ್ತು ಅಕ್ಕ ಮತ್ತು ರಾಜು ಎಲ್ಲಿ ಹೋದ ಅಂತ ಕೇಳ್ತಾನೆ. ರಾಜು ಏನಂದ ಅಂತ ಕೇಳ್ತಾನೆ. ಅದಕ್ಕೆ ರಾಣಿ ಹೇಳ್ತಾಳೆ, ಅವ ಶಾಲೆಗೆ ಹೋದ ಅಂತ ಹೇಳಕ್ಕೆ, ಶಾಲೆಗೆ ಹೋದ ಅಂತ ಹೇಳ್ತಾಳೆ. ಇಲ್ಲಿ ನೋಡ್ರಿ, ರಾಜುನ ಬಾಯಿಂದ ಬಂದಂಥ ಮಾತು ನೋಡ್ರಿ, ನಾನು ಶಾಲೆಗೆ ಹೋಗ್ತೇನೆ ಅಂತ. ಅದೇ ಮಾತುಗಳನ್ನು ರಾಣಿ ಹೇಳಿದಾಗ ಅದೇನಾಗ್ತದೆ, ಅವನು ಶಾಲೆಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಇಲ್ಲಿ ನೋಡ್ರಿ, ರಾಜುನ ಬಾಯಿಂದ ಬಂದಂಥ ಮಾತುಗಳು ಏನಿದಾವಲ್ಲ, ಅವು ನೇರವಾದಂಥ ನುಡಿಗಳು, ರಾಜುನ ನುಡಿಗಳು. ಅದಕ್ಕೆ ನಾವೇನಂತೇವೆ ಡೈರೆಕ್ಟ್ ಆದಂಥ ಮಾತುಗಳು. ಅದು ಡೈರೆಕ್ಟ್ ಸ್ಪೀಚ್ ಅಂತ ಕರಿತೇವೆ. ಇನ್ನು ರಾಜುನ ಮಾತುಗಳನ್ನು ಮೂರನೇ ವ್ಯಕ್ತಿ ಅಂದರೆ ಎರಡನೇ ವ್ಯಕ್ತಿ ಆಗಿರ್ಬೋದು, ಮೂರನೇ ವ್ಯಕ್ತಿ ರಾಣಿ ಹೇಳ್ತಾಳಲ್ಲ ಅನಿಲನಿಗೆ, ಅದು ಏನಾಗ್ತದೆ, ಇಂಡೈರೆಕ್ಟ್ ಅಂತ ಆಗುತ್ತದೆ. ಈಗ ನೀವು ಮಾಡಬೇಕಾದದ್ದು ಈ ಡೈರೆಕ್ಟಿಂದ ಇಂಡೈರೆಕ್ಟ್ ಅಂದರೆ ಏನು ಬದಲಾಗ್ತದೆ ನೋಡ್ರಿ. ನಾನು ಅಂತಕ್ಕಂಥ ಪ್ರನೌನ್ ಇದೆಯಲ್ಲ, ಈ ನಾನು ಅಂತಕ್ಕಂಥ ಪ್ರನೌನು ಇಲ್ಲಿ ಅವನು ಆಗಿದೆ. ಹಾಗಾದ್ರೆ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ಪ್ರನೌನ್ಗಳು ಬದಲಾಗ್ತವೆ ಅಂತ ಒಂದನೇ ಪಾಯಿಂಟು. ಇದನ್ನು ಅಭ್ಯಾಸ ಮಾಡಬೇಕು. ಇನ್ನು ಎರಡನೇದು ಕ್ರಿಯಾಪದ ನೋಡ್ರಿ, ಹೋಗುತ್ತೇನೆ ಅಂತ ಐತಿ, ಇಲ್ಲಿ ಹೋದ ಅಂತ ಐತಿ. ಅದನ್ನೇನು ಮಾಡ್ಕೋಬೇಕು, ಹಾಗಾದ್ರೆ ಕ್ರಿಯಾಪದ ಬದಲಾಗ್ತವೆ. ಇವು ಎರಡೂ ಬದಲು ಮಾಡಿಬಿಟ್ಟಿದ್ರೆ, ಪ್ರನೌನು ಮತ್ತು ಕ್ರಿಯಾಪದ ಬದಲು ಮಾಡಿಬಿಟ್ರೆ ನಮ್ಮ ಡೈರೆಕ್ಟ್ ಟು ಇಂಡೈರೆಕ್ಟ್ ಆಗಿಬಿಡ್ತದ ಅಂತ ಅರ್ಥ. ಹಾಗಾದ್ರೆ ನಾವು ಈಗ ಕ್ರಿಯಾಪದ ಬಗ್ಗೆ ನೋಡೋಣ, ಆಮೇಲೆ ನಾವು ವರ್ಬ್ ಹೇಗೆ ಅಂತ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈಗ ಡೈರೆಕ್ಟ್ ಸ್ಪೀಚ್ ಹೇಗಿರ್ತದೆ ಅನ್ನೋದು ನೋಡೋಣ. ಮೊದಲು ಅದನ್ನ ಅಭ್ಯಾಸ ಮಾಡೋಣ. ಮೇನ್ ಕ್ವಶನ್ ಅದೇ, ಅದ್ರ ಜೊತೆನೇ ನೀವು ವ್ಯವಹರಿಸ್ತಿರ್ತೀರಿ. ಅದು ಹೆಂಗಿರ್ತದ ಅಂತಕ್ಕಂಥ, ಹೌದಾ? ನಾವೇನಂತೇವೆ ಅದಕ್ಕೆ, ನಮ್ಮ ಎದುರಿರ್ತಕ್ಕಂಥ ಎದುರಾಳಿ ಹೆಂಗಿದಾನೆ ಅಂತಕ್ಕಂಥ ನೋಡ್ಕೋತೇವಲ್ಲ, ಹಾಗೆ ಇದು ನಮ್ಮ ಎದುರಾಳಿ. ಇದನ್ನು ನಾವು ಏನು ಮಾಡಬೇಕು, ಎದುರಿಸಬೇಕಾಗಿದೆ. ಅವ್ನು ಹೆಂಗಿದಾನೆ ಅನ್ನೋದನ್ನು ನಾವು ಅವ್ರ ಬಗ್ಗೆ ತಿಳ್ಕೊಬೇಕು. ಎಷ್ಟು ಓಡ್ತಾನೆ ಹೆಂಗೆ ಅಂತ ತಿಳ್ಕೊಬೇಕಲ್ಲ, ಆ ಥರ. ನೋಡ್ರಿ, ಯಾವ ರೀತಿ ಇರ್ತದೆ ನೋಡ್ರಿ, ಇದು ಡೈರೆಕ್ಟ್ ಸ್ಪೀಚು, ನಮ್ಮ ಎದುರಾಳಿ ಇದು. ಇದನ್ನು ನಾವೇನು ಮಾಡ್ಕೋಬೇಕು, ಇಂಡೈರೆಕ್ಟ್ ಮಾಡ್ಬೇಕಾಗ್ತದೆ. ಇದು ಡೈರೆಕ್ಟ್ ಆಗಿರ್ತಕ್ಕಂಥ ಒಂದು ಮಾತು, ಡೈರೆಕ್ಟ್ ಸ್ಪೀಚ್ ಇದು, ಹೌದಾ? ಇದು ಡೈರೆಕ್ಟು. ಇದು ನಿಮ್ಮ ಕ್ವಶನ್ ಪೇಪರಲ್ಲಿ ಇರ್ತದೆ, ಅಥವಾ ಶಿಕ್ಷಕರು ಬೋರ್ಡ್ ಮೇಲೆ ಬರೋದು ಇದನ್ನು ಇಂಡೈರೆಕ್ಟ್ ಮಾಡಿ ಅಂತ ಕೇಳ್ತಾರೆ. ಇದರಲ್ಲಿ ನೋಡ್ರಿ ಎರಡು ಭಾಗ ಇದೆ ನೋಡ್ರಿ. ಹೀ ಸೇಡ್ ಅಂತಕ್ಕಂಥ ಒಂದು ಭಾಗದ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತಕ್ಕಂಥ ಎರಡು ವಾಕ್ಯಗಳಿದಾವೆ, ಹೌದಾ? ಈ ವಾಕ್ಯ ಐತೆ ನೋಡ್ರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅನ್ನೋದನ್ನು ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬರೆಯಲಾಗಿದೆ. ಡಬಲ್ ಇನ್ವರ್ಟೆಡ್ ಕಾಮಾದ ರೂಲ್ಸ್ ಅಂತ ನಿಮ್ಗೆ ಗೊತ್ತಿದಾವಲ್ಲ. ಏನಪ್ಪ ಅಂದರೆ ಡಬಲ್ ಇನ್ವರ್ಟೆಡ್ ಅದು. ಆ ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬರೆದೇನಿರ್ತದೆ, ಅದೊಂದು ಯಾರೋ ಒಬ್ರು ಹೇಳಿರ್ತಕ್ಕಂಥ ಮಾತಿರ್ತದೆ, ನುಡಿ ಇರ್ತದೆ. ಅದನ್ನು ಅಲ್ಲಿಗೆ ಉಲ್ಲೇಖ ಮಾಡಿರ್ತಾರೆ. ಅದಕ್ಕೆ ಅದನ್ನೇನು ಮಾಡ್ತಾರೆ, ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ದುರ್ಯೋಧನ ಹೇಳಿರ್ತಾನೆ ನೋಡ್ರಿ, ಸೂಜಿಯ ಮೊನೆಯಷ್ಟು ಸ್ಥಳವನ್ನು ಕೂಡ ನಾ ಕೊಡಲಾರೆ ಅಂತೇಳಿ ಪಾಂಡವರಿಗೆ ಸ್ಥಳ ಕೊಡಂಗಿಲ್ಲ ಅಂತ ಇರ್ತಾನಲ್ಲ, ಅಂಥ ಡೈಲಾಗ್ಗಳು ಏನಿರ್ತಲ್ಲ ಅವನ್ನೆಲ್ಲ ಏನು ಮಾಡ್ತಾರೆ, ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬರ್ತಾರೆ. ಹಾಗೆ ಇದು ಫುಲ್ ಪಾಯಿಂಟ್ ಅಂತ ಮುಗಿದದ. ಇಲ್ಲಿ ಎರಡು ವಾಕ್ಯವನ್ನು ಕಾಮ ಏನು ಮಾಡ್ಯದ, ಸಪ್ರೇಟ್ ಮಾಡಿದ. ಒಂದು ಲಿಟಲ್ ಪಾಸ್ ಇದೆ ಇಲ್ಲಿ. ಹೀ ಸೇಡ್ ಅನ್ನೋದೇನಿದೆ, ಇದೊಂದು ವರ್ಬ್ ಇದೆ, ಹೌದಾ? ವರ್ಬನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಮಾತಿದೆ. ಈ ಮಾತಿಗೆ ನಾ ಏನಂತ ಕರಿತೀನಿ ಅಂದರೆ, ಇದು ಸ್ಪೀಚ್ ಇದೆ, ಒಬ್ರು ಯಾರೋ ಹೇಳಿರ್ತಕ್ಕಂಥ ಮಾತಿದೆ. ಈ ಮಾತಿಗೆ ನಾ ಏನಂತ ಕರಿತೀನಿ ಅಂದರೆ, ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕರೆದ್ಬಿಡ್ತೇನೆ. ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕರೆದ್ಬಿಡ್ತೇನೆ. ಸ್ಪೀಚ್ ಇದೆ, ಅದಕ್ಕೋಸ್ಕರ ರಿಪೋರ್ಟೆಡ್ ಸ್ಪೀಚ್ ಇದೆ. ಇಲ್ಲಿ ವರ್ಬ್ ಇದೆ ನೋಡ್ರಿ, ಏನಿದೆ, SAID ಸೇಡ್ ಅಂತ ಇದೆ. SAID ಸೇಡ್ ಅಂದರೆ ಏನಂದರೆ, ಇದು SAY ಸೇದ್ ಎರಡನೇ ರೂಪ. SAY ಸೇದು ಎರಡನೇ ರೂಪ. ಅದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. SAY ಸೇ
SAID ಸೇಡ್ ಹಾಗೂ SAID ಸೇಡ್ ಅಂತ ಇಲ್ಲಿ ನೋಡ್ರಿ. ಸೇಡ್ ಸೇಡ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್. ಟೆಲ್ ಇದು ಟೋಲ್ಡ್ ಆಗ್ತದೆ. ಇದನ್ನ ಕೊಟ್ಟಿರ್ತಾರೆ. ಪಾಸ್ಟ್ ಟೆನ್ಸ್ ಇದೆಲ್ಲ ವರ್ಬದ ಎರಡನೇ ರೂಪ ಇರ್ತಲ್ಲ, ಇವನ್ ಕೊಟ್ಟಿರ್ತಾರೆ. ಸರಿನಾ? ಸೊ ಇಲ್ಲಿ ನೋಡ್ರಿ, ಈ ಸೇಡ್ ಅಂತ ಇದೆ, ಇದು ವರ್ಬ್ ಇದೆ. ಸೊ ನಾ ಇದಕ್ಕೇನಂತ ಕರಿತೀನಿ ಅಂದ್ರೆ ರಿಪೋರ್ಟೆಡ್ ವರ್ಬ್ ಅಂತ ಕರಿತೀನಿ. ರಿಪೋರ್ಟೆಡ್ ವರ್ಬ್ ಅಂತ ಕರಿತೀನಿ. ಸೊ ಇವೆರಡು ಭಾಗ ನೋಡ್ರಿ ರಿಪೋರ್ಟೆಡ್ ವರ್ಬ್, ರಿಪೋರ್ಟೆಡ್ ಸ್ಪೀಚು. ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ದಲ್ಲಿ ಇದನ್ನ ಕೊಟ್ಟಿರ್ತಾರೆ, ಅದನ್ನ ಹಿಂಗೂ ಕೊಡಬಹುದು. ರಾಜು ಅಂತ ಅಷ್ಟ ಕೊಟ್ಟು ಎರಡು ವಿವರಣಾತ್ಮಕ ಚಿಹ್ನೆ ಕೊಟ್ಟಿರ್ಬಿಟ್ಟಿರ್ತಾರೆ, ಅಲ್ಲಿ ಇಷ್ಟು ಹಿಂಗೆ ಟಿಕ್ಕಿ ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಅದನ್ನ ತಿಳ್ಕೊಂಡ್ಬಿಡ್ಬೇಕು. ಅಲ್ಲಿ ಸೇಡ್ ಗಿಡ ಇರಲ್ಲ ಒಂದೊಂದ್ಸರಿ. ಸೊ ಬರೀ ಇಷ್ಟು ಕೊಂಡು ಮಾಡಿದ್ರೆ ನೀವೇ ತಿಳ್ಕೊಬೇಕು, ರಾಜು ಸೇಡ್ ಅಂತ ತಿಳ್ಕೊಂಡ್ಬಿಡ್ಬೇಕು. ನೇರವಾಗಿ ಇಲ್ಲೇನು ಬರ್ದಿರ್ತಾರೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಬರೆದು ಬಿಟ್ಟಿರ್ತಾರೆ. ನೀವು ಅಲ್ಲಿ ಏನು ತಿಳ್ಕೊಬೇಕು, ಅಲ್ಲಿ ಸೇಡ್ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಹಾಗಂತ ಸೇಡ್ ಇಲ್ಲಲ್ರಿ ಅನ್ಕೋತ್ಕೊಂಡ್ಬೇಡ್ರಿ. ಸೊ ಇದು ಇಷ್ಟು ಚಿನ್ನ ಕೊಟ್ರಂದ್ರೆ ಹೀಗೆ ಡ್ರಾಮಾದಲ್ಲಿ ಇರ್ತದೆ, ಕನ್ನಡ ಪುಸ್ತಕದಲ್ಲಿ ಎಲ್ಲರೇ ನಾಟಕಗಳಿದ್ದಾಗ. ಸೊ ಇಲ್ಲಿ ಪಾತ್ರಧಾರಿ ಹೆಸರು ಕೊಟ್ಟಿರ್ತಾರೆ, ಎರಡು ಟಿಕಿ ಕೊಟ್ಟಿರ್ತಾರೆ. ಅಂದ್ರೆ ಮುಂದಿರ್ತಕ್ಕಂಥ ಡೈಲಾಗನ್ನ ಈ ವ್ಯಕ್ತಿ ಹೇಳಿರ್ತಾನೆ, ಈ ಡೈಲಾಗನ್ನ ಈ ವ್ಯಕ್ತಿ ಹೇಳಿರ್ತಾನೆ ಅಂತ ಅರ್ಥ. ನೀವು ತಿಳ್ಕೊಂಡ್ಬಿಟ್ಟಿರ್ತೀರಲ್ಲ, ಹಾಗೆ ಅವರು ನೀವು ತಿಳ್ಕೊಂಡಿರಿ ಅಂತ ಸೇಡ್ ಕೊಟ್ಟಿರಂಗಿಲ್ಲ. ಸೊ ಇದಿಷ್ಟು ಇಲ್ಲಿ ನೋಡ್ಕೋಬೇಕು. ಹಾಗಾದ್ರೆ ನಾವು ಇಲ್ಲಿ ನೋಡ್ಕೋಬೇಕಾದ ಅಂಶ, ಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟೆಡ್ ವರ್ಬ್ ಇರ್ತದೆ, ರಿಪೋರ್ಟೆಡ್ ಸ್ಪೀಚ್ ಇರ್ತದೆ. ನೀವು ಈ ರಿಪೋರ್ಟೆಡ್ ಸ್ಪೀಚನ್ನು ತಗೊಂಡು ನೀವೇನು ಮಾಡ್ಕೋಬೇಕು, ಇಂಡೈರೆಕ್ಟ್ ಆಗಿ ಈ ರೀತಿ ಮಾಡ್ಕೊಳ್ಬೇಕು ಅಷ್ಟೇ ಇದರಲ್ಲಿ. ಸೊ ಅದಕ್ಕಿಂತ ಮುಂಚೆ ಹೇಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ನಿಯಮ ಇದೆ, ಆ ನಿಯಮಗಳನ್ನ ನೋಡ್ಕೊಳ್ಳೋಣ. ಸರಿ ನೋಡ್ರಿ. ಸೊ ಈ ಟೇಬಲ್ ಒಂದಿದೆ ನೋಡ್ರಿ, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಟೇಬಲ್ ಇದೆ. ಸೊ ಇದು ಡೈರೆಕ್ಟ್ ಸ್ಪೀಚ್ ಅಲ್ಲ, ಡೈರೆಕ್ಟ್ ಸ್ಪೀಚ್ ಇದೆ. ಹೌದಾ? ಹಿ ಸೇಡ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅನ್ನೋದು ಡೈರೆಕ್ಟ್ ಸ್ಪೀಚು. ಸೊ ಇಲ್ಲಿ ಏನದ ರಿಪೋರ್ಟೆಡ್ ವರ್ಬ್ ಇದೆಯಾ, ಇದು ರಿಪೋರ್ಟೆಡ್ ವರ್ಬ್ ಇದೆ. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಇದೆಯಲ್ಲ, ರಿಪೋರ್ಟೆಡ್ ಸ್ಪೀಚ್ ಇದೆ. ಸೊ ಇಲ್ಲಿ ಕೂಡ ಇದು ಎರಡು ಒಂದೇನೆ. ಹಿ ಸೇಡ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಹಿಂಗೆ ಬರೆದ್ರು ಒಂದೇ. ರಾಜು ಅಷ್ಟು ಅಥವಾ ಇಲ್ಲೂ ಹಿ ಅಂತ ಬರೆದು ಅಥವಾ ರಾಜು ಸೇಡ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಒಂದೇ. ರಾಜು ಅಂತ ಬರೆದು ಟಿಕಿ ಕೊಟ್ಟು ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ಒಂದೇ. ಇಲ್ಲಿ ಹಿ ಬರ್ತಿದ್ದೇನೆ, ರಾಜು ಆಗಿದೆ, ಪ್ರೊನೌನ್ಸ್ ಅಷ್ಟಾಗಿದೆ. ಈಗ ನೋಡ್ರಿ, ರಿಪೋರ್ಟೆಡ್ ಸ್ಪೀಚ್ ಇದೆ ಇಲ್ಲಿ ರಿಪೋರ್ಟೆಡ್ ವರ್ಬ್ ಇದೆ, ಇಲ್ಲೂ ಅದೇ ನೋಡ್ರಿ, ರಿಪೋರ್ಟೆಡ್ ವರ್ಬ್, ರಿಪೋರ್ಟೆಡ್ ಸ್ಪೀಚ್ ಇದೆ. ಸೊ ಈಗ ಎಲ್ಲ ಈ ಹೇಳಿರ್ತಕ್ಕಂಥ ಇದೈತೆ. ಇದರ ಅರ್ಥ ನೋಡ್ರಿ ಏನಂತ, ರಿಪೋರ್ಟೆಡ್ ವರ್ಬು ಸಿಂಪಲ್ ಪಾಸ್ಟ್ ಇದ್ದಾಗ, ರಿಪೋರ್ಟೆಡ್ ವರ್ಬು ಸಿಂಪಲ್ ಪಾಸ್ಟ್ ಇದ್ದಾಗ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು ಇದ್ದಾಗ, ಸಬ್ಜೆಕ್ಟ್ ಮುಂದೆ ಕ್ರಿಯಾಪದ ಎರಡನೇ ರೂಪ. ಸಬ್ಜೆಕ್ಟ್ ಅಂದರೆ ಗೊತ್ತಿದ್ದಲ್ಲ ನಿಮಗೆ, ನೌನ್ ಆಗಿರ್ಬೋದು ಅಥವಾ ಪ್ರನೌನ್ ಆಗಿರ್ಬೋದು, ಅದಕ್ಕೆ ಏನಂತಾರೆ ಸಬ್ಜೆಕ್ಟ್ ಅಂತ ಕರೀತಾರೆ. ಅದ್ರ ಮುಂದೆ ಕ್ರಿಯಾಪದ ಎರಡನೇ ರೂಪ ಬಳಸಿದ್ರೆ ಅದು ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಆಗುತ್ತೆ. ಸರಿನಾ? ಸೊ ಹಿಂಗಿದ್ದಾಗ ರಿಪೋರ್ಟೆಡ್ ವರ್ಬು ನಿಮಗೆ ಎಕ್ಸಾಮ್ದಲ್ಲಿ ಸಿಂಪಲ್ ಪಾಸ್ಟ್ ಇರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ರಿಪೋರ್ಟೆಡ್ ವರ್ಬ್ ಇದೆಲ್ಲ ಯಾವಾಗಲೂ ನಿಮ್ಗೆ ಏನಿರ್ತದೆ, V2 ಇರ್ತದೆ, ಸಬ್ಜೆಕ್ಟ್ ಪ್ಲಸ್ V2 ಇರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇನ್ನು ರಿಪೋರ್ಟೆಡ್ ಸ್ಪೀಚ್ ನೋಡ್ರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದೆಯಲ್ಲ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅನ್ನೋದು ಏನಿದೆ, ಯಾವ ಟೆನ್ಸ್ ನೋಡ್ರಿ, ಆಮ್ ಈಸ್ ಆರ್ ಬಂದ್ರೆ ಪ್ರೆಸೆಂಟು, ING ಬಂದ್ರೆ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್. ಇದು ಅಕಸ್ಮಾತ್ ಇಲ್ಲಿ ವಾಜು ವೇರು ಬಂದು ING ಬಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್. ಯಾವ ಬಂದು ಗಾನ್ ಬಂದಿತ್ತಂದ್ರೆ ಯಾವ ಅನ್ನೋದು ಹೆಲ್ಪಿಂಗ್ ವರ್ಬಿನ ಪರ್ಫೆಕ್ಟ್ ಹೆಲ್ಪಿಂಗ್ ವರ್ಬ್ ಆಗ್ತಾವ. ಯಾವ ಹ್ಯಾಸ್ ಹ್ಯಾಡ್ ಬಂದು V3 ಬಂತಂದ್ರೆ, ಯಾವ ಹ್ಯಾಸ್ ಬಂದು V3 ಬಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್. ಹ್ಯಾಡ್ ಬಂದು V3 ಬಂದ್ರೆ ಪಾಸ್ಟ್ ಕಂಟಿನ್ಯೂಸ್. ಸಿಂಪಲ್ ಇರ್ತದೆ, ಟೆನ್ಸ್ ಭಾಳ ತೊಂದರೆ ಇರಂಗಿಲ್ಲ. ಈಗ ನೀವೇನ್ ಮಾಡ್ಕೋಬೇಕು, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದೆನಾ, ಇದು ಸ್ಪೀಚ್ ಇದೆ, ಇದರ ಟೇಬಲ್ ಅಲ್ಲಿ ಅಭ್ಯಾಸ ಮಾಡ್ಕೋತ ಹೋಗೋಣ. ಇಲ್ಲಿ ನೋಡ್ರಿ, ಸಿಂಪಲ್ ಪಾಸ್ಟ್ ರಿಪೋರ್ಟೆಡ್ ವರ್ಬು ಸಿಂಪಲ್ ಪಾಸ್ಟ್ ಇದ್ದು, ರಿಪೋರ್ಟೆಡ್ ಸ್ಪೀಚು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಆಗಲೇ ಹೇಳಿದ್ದೀನಿ ನಿಮಗೆ. ರಿಪೋರ್ಟೆಡ್ ವರ್ಬು ಸಿಂಪಲ್ ಪಾಸ್ಟ್ ಇದ್ದು, ರಿಪೋರ್ಟೆಡ್ ವರ್ಬು ಸಿಂಪಲ್ ಪಾಸ್ಟ್ ಇದ್ದು, ರಿಪೋರ್ಟೆಡ್ ಸ್ಪೀಚು ಪ್ರೆಸೆಂಟ್ ಕಂಟಿನ್ಯೂಸ್ ಇತ್ತಂದ್ರೆ ಇಂಡೈರೆಕ್ಟ್ ಮಾಡುವಾಗ ಪಾಸ್ಟ್ ಕಂಟಿನ್ಯೂಸ್ ಅಂತ ಚೇಂಜ್ ಮಾಡಿಬಿಟ್ರೆ ಆಯಿತು. ಏನು ನೋಡ್ರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದೆಯಾ, ಇದು ಪ್ರೆಸೆಂಟ್ ಕಂಟಿನ್ಯೂಸ್, ಇದನ್ನ ಪಾಸ್ಟ್ ಮಾಡ್ರಿ ಅಂತಿದ್ದಾರೆ. ಸೊ ಆಮೇಲೆ ಇದರ ಅರ್ಥ ಹಿಂಗೆ ಹೇಳೋದು, ಟೇಬಲ್ ಅರ್ಥ ಮಾಡ್ಕೋ. ರಿಪೋರ್ಟೆಡ್ ವರ್ಬು ಸಿಂಪಲ್ ಪಾಸ್ಟ್ ಇದ್ದು, ರಿಪೋರ್ಟೆಡ್ ಸ್ಪೀಚ್ ಇದು ಎಲ್ಲಾದರೂ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಇತ್ತಂದ್ರೆ, ಅಂದರೆ ಹ್ಯಾವ್ ಗಾನ್ ಇತ್ತಂದ್ರೆ, ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಇತ್ತಂದ್ರೆ ಅದನ್ನೇನಂತ ಮಾಡ್ರಿ, ಪಾಸ್ಟ್ ಪರ್ಫೆಕ್ಟ್ ಅಂತ ಮಾಡ್ರಿ. ಈ ಟೇಬಲ್ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ರಿಪೋರ್ಟೆಡ್ ವರ್ಬು ಸಿಂಪಲ್ ಪಾಸ್ಟ್ ಇದ್ದು, ರಿಪೋರ್ಟೆಡ್ ಸ್ಪೀಚು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಇಂಡೈರೆಕ್ಟ್ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಮಾಡಿ. ಹಿಂಗೆ ಹೇಳೋ ಬದಲು ಹಿಂಗೂ ಹೇಳ್ಬೋದು, ನಾನು ನಿಮಗೆ ಈಸಿಯಾಗಿ ಮಾಡ್ತೇನೆ.
ರಿಪೋರ್ಟೆಡ್ ವರ್ಬು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು ಇದ್ದಾಗ ಅಂದ್ರೆ ಹಿ ಸೈಡ್ ಇದ್ದಾಗ ಹಿ ಸೈಡ್ ಇರ್ತದ, ಹಿ ಟೋಲ್ಡ್ ಇರ್ತದ, ಏನ್ ತೊಂದರೆ ಇಲ್ಲ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಈ ಭಾಗದಲ್ಲಿ ಎಲ್ಲಿಯಾದ್ರೂ ಯಾಮ್ ಈಸ್ ಆರ್ ಹೆಲ್ಪಿಂಗ್ ವರ್ಬ್ ಕಂಡು ಅಂದ್ರೆ ನಿಮಗೆ ಇಲ್ಲಿ ಯಾಮ್ ಇದೆಯಲ್ಲ ಆ ತರ ಯಾಮ್ ಈಸ್ ಆರ್ ಹೆಲ್ಪಿಂಗ್ ವರ್ಬ್ ಕಂಡು ಅಂದ್ರೆ ಅದನ್ನು ವಾಸ್ ವೇರ್ ಅಂತ ಬದಲು ಮಾಡ್ರಿ, ಅದು ಕರೆಕ್ಟ್ ಆಗ್ತದ. ಆಮೇಲೆ ರಿಪೋರ್ಟೆಡ್ ವರ್ಬ್ ಸಬ್ಜೆಕ್ಟ್ ಪ್ಲಸ್ ವಿ ಟೂನು ಇದ್ದಾಗ ಇಲ್ಲಿ ಎಲ್ಲಾದ್ರೆ ಹ್ಯಾವ್ ಅಥವಾ ಹ್ಯಾಸ್ ಬಂದಿತ್ತಂದ್ರೆ ಇನ್ ಡೈರೆಕ್ಟ್ ಮಾಡುವಾಗ ಬರೀ ಹ್ಯಾವ್ ಮತ್ತು ಹ್ಯಾಸ್ ತೆಗೆದು ಅಲ್ಲಿಂದ ಹ್ಯಾಡ್ ಮಾಡಿಬಿಡ್ರಿ, ಕರೆಕ್ಟ್ ಆಗಿಬಿಡ್ತದೆ. ಸೊ ನೆಕ್ಸ್ಟು ಇದು ವರ್ಬ್ ಟೂನೇ ಇದ್ದು ಇಲ್ಲಿ ಎಲ್ಲಾದ್ರೆ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಗೋಯಿಂಗ್ ಅಂತ ಬಂದಿತ್ತಂದ್ರೆ ಅವಾಗ ನೀವು ಅದನ್ನೇನು ಮಾಡ್ರಿ ಹ್ಯಾಡ್ ಬೀನ್ ಅಂತ ಚೇಂಜ್ ಮಾಡ್ಕೊಂಡ್ಬಿಡ್ರಿ, ಎಲ್ಲ ಕರೆಕ್ಟ್ ಆಗಿಬಿಡ್ತದೆ. ಇನ್ನು ಇಲ್ಲಿ ಎಲ್ಲಾದ್ರೆ ವಾಜು ಅಥವಾ ವೇರ್ ಬಂದು ಐ ಎನ್ ಜಿ ಬಂದಿತ್ತು ಅಂತ ತಿಳ್ಕೊರಿ, ಅವಾಗ ಏನು ಮಾಡ್ರಿ ಈ ವಾಜು ಮತ್ತು ವೇರ್ ತೆಗೆದ್ಬಿಟ್ಟು ಈ ಥರ ವಾಜ್ ವೇರ್ ಬಂದಾಗ ಹ್ಯಾಡ್ ಬೀನ್ ಅಂತ ಬರೆದು ಬಿಡ್ರಿ, ಹೆಲ್ಪಿಂಗ್ ವರ್ಬ್ ಚೇಂಜ್ ಮಾಡ್ಕೊಂಡ್ಬಿಡ್ರಿ, ಕರೆಕ್ಟ್ ಆಗ್ತದೆ. ಇನ್ನು ಕ್ವಶನಲ್ಲೇ ಹ್ಯಾಡ್ ಬಂದಿತ್ತಂದ್ರೆ ಇಲ್ಲೇ ಹ್ಯಾಡ್ ಬಂದು ಗಾನ್ ಅಂತ ಬಂದಿತ್ತಂದ್ರೆ ಅವಾಗ ಏನು ಮಾಡ್ರಿ ಹ್ಯಾಡಿಗೆ ಹ್ಯಾಡೇ ಇರಲಿ, ತೊಂದರೆ ಇಲ್ಲ. ಹ್ಯಾಡ್ ಬೀನ್ ಇದ್ರೆ ಹ್ಯಾಡ್ ಬೀನ್ ಇರಲಿ. ವರ್ಬ್ ಒನ್ ಇತ್ತಂದ್ರೆ ಈ ಜಾಗದಲ್ಲಿ ವರ್ಬ್ ಒನ್ ಇತ್ತಂದ್ರೆ ಏನು ನೋಡ್ರಿ ಐ ಗೋ ಟು ಸ್ಕೂಲ್ ಅಂತ ಇತ್ತಂದ್ರೆ ಸೊ ಅದನ್ನ ಏನು ಮಾಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಸೊ ಇಲ್ಲಿ ನೋಡ್ರಿ ಇಲ್ಲಿ ಸಬ್ಜೆಕ್ಟ್ ಮುಂದೆ ಗೋ ಇದೆಲ್ಲ ಐ ಗೋ ಅಂತ ಇತ್ತಂದ್ರೆ ಅಂದ್ರೆ ಸಬ್ಜೆಕ್ಟ್ ಮುಂದೆ ವರ್ಬ್ ಒನ್ ಬಂದಿತ್ತಂದ್ರೆ ನೀವು ಅದನ್ನ ಏನು ಮಾಡ್ಕೋಬೇಕು ನೋಡ್ರಿ, ವರ್ಬ್ ಒನ್ ಇದ್ದಾಗ ಏನು ಮಾಡ್ಕೋಬೇಕು ವರ್ಬ್ ಟು ಮಾಡ್ಕೊಂಡ್ಬಿಟ್ರೆ ವಾಕ್ಯ ಕರೆಕ್ಟ್ ಆಗ್ತದೆ. ಇಲ್ಲಿ ನೋಡ್ರಿ ವರ್ಬ್ ಟು ಇಷ್ಟು ಮಾಡ್ಕೊಂಡ್ಬಿಟ್ರೆ ವಾಕ್ಯ ಕರೆಕ್ಟ್ ಆಯಿತು, ಇಷ್ಟು ಮಾಡಿಬಿಡೋದು. ಅಕಸ್ಮಾತ್ ಇಲ್ಲೇ ವರ್ಬ್ ಟು ಇತ್ತಂದ್ರೆ ಐ ವೆಂಟ್ ಟು ಸ್ಕೂಲ್ ಅಂತ ಇಲ್ಲೇ ವರ್ಬ್ ಟು ಇತ್ತಂದ್ರೆ ಅದನ್ನೇನು ಮಾಡ್ಕೊಡ್ರಿ ಹ್ಯಾಡ್ ಪ್ಲಸ್ ವಿ3 ಮಾಡ್ಕೊಡ್ರಿ, ಅಂದ್ರೆ ಏನಾಗುತ್ತೆ ಹ್ಯಾಡ್ ಗಾನ್ ಅಂತ ಆಗಿಬಿಡ್ತದೆ. ಇವೆಂಟ್ ಜಾಗದಲ್ಲಿ ಏನು ಮಾಡ್ಕೋ ಹ್ಯಾಡ್ ಗಾನ್ ಟು ಸ್ಕೂಲ್ ಅಂತ ಮಾಡ್ಕೋಬೇಕಷ್ಟೇ, ಸಿಂಪಲ್ ಆಗಿದೆಯಲ್ಲ. ಸೊ ಈಗ ಒಂದು ಗಮನಿಸ್ಕೊಡ್ರಿ, ಇಲ್ಲೆಲ್ಲ ಕಡೆ ಏನಾಗ್ತದೆ ಹೆಲ್ಪಿಂಗ್ ವರ್ಬ್ಗಳು ಮಾತ್ರ ಬದಲಾಗ್ತವೆ. ಇಲ್ಲಿ ಮಾತ್ರ ವರ್ಬ್ ಒನ್ ಇದ್ದಾಗ ಇಲ್ಲಿ ವರ್ಬ್ ಒನ್ ಇದ್ದಾಗ ವರ್ಬ್ ಟು ಆಗ್ತದೆ, ವರ್ಬ್ ಟು ಇದ್ದಾಗ ಹ್ಯಾಡ್ ಪ್ಲಸ್ ವಿ3 ಬಂದಿರ್ತದೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಮಾತ್ರ ಏನು ಬರ್ತದೆ ಮುಖ್ಯ ಕ್ರಿಯಾಪದ ಬದಲಾಗುತ್ತವೆ. ಈ ಮುಖ್ಯ ಕ್ರಿಯಾಪದಗಳು ಈ ಸಂದರ್ಭದಲ್ಲಿ ಮಾತ್ರ ಬದಲಾಗ್ತವೆ. ಇಲ್ಲೆಲ್ಲ ಎಲ್ಲಿಯೂ ಕೂಡ ಏನಾಗಂಗಿಲ್ಲ, ಮುಖ್ಯ ಕ್ರಿಯಾಪದಗಳು ಬದಲಾಗುವುದಿಲ್ಲ, ಕೇವಲ ಹೆಲ್ಪಿಂಗ್ ವರ್ಬ್ಗಳು ಮಾತ್ರ ಏನಾಗ್ತವೆ ಬದಲಾಗ್ತವೆ. ಯಾಮ್ ಈಸ್ ಆರ್ ವಾಸ್ ಇದ್ರೆ ವಾಸ್ ಅಥವಾ ವೇರ್ ಸಂದರ್ಭ ಅನುಸಾರವಾಗಿ ಬರೀಬೇಕು. ಹ್ಯಾವ್ ಹ್ಯಾಸ್ ಇದ್ರೆ ಹ್ಯಾಡ್ ಬರ್ತದೆ, ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಇದ್ರೆ ಹ್ಯಾಡ್ ಬೀನ್ ಬರಬೇಕು, ವಾಸ್ ವೇರ್ ಇದ್ರೆ ಹ್ಯಾಡ್ ಬೀನು, ಹ್ಯಾಡ್ ಇದ್ರೆ ಹ್ಯಾಡು, ಹ್ಯಾಡ್ ಬೀನ್ ಇದ್ರೆ ಹ್ಯಾಡ್ ಬೀನು. ಸೊ ನೋಡ್ರಿ ಇಲ್ಲಷ್ಟ ಸ್ವಲ್ಪ ವಿಚಾರ ಮಾಡ್ರಿ, ಇಲ್ಲೆಲ್ಲ ಕಡೆ ನೋಡ್ರಿ ಜಾಸ್ತಿ ಏನಿದೆ ಹ್ಯಾಡ್ ಇದೆ ನೋಡ್ರಿ, ಹ್ಯಾಡ್, ಹ್ಯಾಡ್ ಬೀನ್, ಹ್ಯಾಡ್ ಬೀನ್, ಹ್ಯಾಡ್, ಹ್ಯಾಡ್ ಬೀನ್, ಹೌದಾ ವರ್ಬ್ ಟು ಹ್ಯಾಡ್ ಪ್ಲಸ್ ವಿ3. ಇಲ್ಲಿ ನೀವು ಭಾಳ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾಮ್ ಇದ್ದಾಗ ಆಯ್ ಮುಂದೆ ಯಾಮ್ ಬರಿಬೇಕು, ಹಿ ಮುಂದೆ ಈಸ್ ಬರಿಬೇಕು, ಯುವ ಉಯಿ ಬಂದಾಗ ಆರ್ ಬರಿಬೇಕು ಅಂತ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತೀರಿ. ಇದೊಂದ ಸಂದರ್ಭದಾಗ ವಿಚಾರ ಮಾಡ್ರಿ, ಆಯ್ ಬಂದಾಗ ಹಿ ಬಂದಾಗ ಶಿ ಬಂದಾಗ ಇಟ್ ಬಂದಾಗ ಮತ್ತು ಏಕವಚನ ನೌನ್ ಬಂದಾಗ ವಾಸ್ ಬರಿತೀರಿ. ಇನ್ನು ಎಲ್ಲಿ ಬರಿತೀರಿ ಸೊ ದೇ ಇದ್ದಾಗ ಪ್ಲೂರಲ್ ನೌನ್ ಇದ್ದಾಗ ಇದ್ದಾಗ ಬರಿಬೇಕು. ಇದಷ್ಟೇ ವಿಚಾರ ಮಾಡ್ಕೋ, ಉಳಿದ ಕಡೆ ಎಲ್ಲ ನೋಡ್ರಿ ಹ್ಯಾಡ್ ಅದ, ನಿಮ್ಗೆ ಅಲ್ಲಿ ಯಾವುದೇ ಪ್ರೊನೌನ್ ಬಂದರೂ ನೀವು ಹ್ಯಾಡ ಬರಿಬೇಕಾಗ್ತದೆ, ಏನು ತೊಂದರೆ ಇಲ್ಲ. ಸಿಂಗ್ಯುಲರಲ್ಲಿ ಪ್ಲೂರಲ್ಲಿ ಕಮ್ಮಿ ಈಸಿ, ಏನು ತೊಂದರೆ ಬರೋಲ್ಲ. ಸೊ ತುಂಬ ಈಸಿ ಇದೆ ಟೆನ್ಸ್ದಲ್ಲಿ. ಟೆನ್ಸ್ದ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ, ಟೆನ್ಸ್ ಈಸಿ ಇರ್ತದೆ. ಇದೊಂದು ಟೇಬಲ್ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡೇನೆ ನೋಡ್ರಿ, ಇದನ್ನ ನೆನ್ಪಿಟ್ಕೋರಿ. ವರ್ಬ್ ಒನ್ ಇದ್ದಾಗ ವರ್ಬ್ ಟು ಮಾಡ್ರಿ, ವರ್ಬ್ ಟು ಇದ್ದಾಗ ಹ್ಯಾಡ್ ಪ್ಲಸ್ ವಿ3 ಮಾಡ್ರಿ, ಉಳಿದ ಕಡೆ ಎಲ್ಲ ಕೇವಲ ಹೆಲ್ಪಿಂಗ್ ವರ್ಬ್ ಬದಲು ಮಾಡ್ರಿ. ಪದೇ ಪದೇ ಅದನ್ನ ಹೇಳ್ತಾ ಇದ್ದೀನಿ, ಅಂದರೆ ಈ ಕಡೆಗೆ ಭಾಳ ತಲೆ ಕೆಡಿಸ್ಕೋಬಾರ್ದು, ಸ್ವಲ್ಪ ಪ್ರೊನೌನ್ ಕಡೆ ಸ್ವಲ್ಪ ವಿಚಾರ ಮಾಡ್ಕೋಬೇಕಾಗ್ತದೆ, ಅದಕ್ಕೋಸ್ಕರ. ಸರಿ, ಈಗ ನಾವು ಮಾಡಿದ್ದಿಷ್ಟೇ ನೋಡ್ರಿ, ಇಲ್ಲಿವರೆಗೂ ಮಾಡಿದ್ದಿಷ್ಟೇ. ಈಗ ನೋಡ್ರಿ ನಾ ಹೇಳಿದ್ದೀನಿ, ನಾನು ಇದ್ದಿದ್ದು ಅವನು ಆಯಿತು, ಇಂಡೈರೆಕ್ಟ್ ಮಾಡ್ಬೇಕಾರೆ ತೇನೆ ಇದ್ದಿದ್ದು ಹೋದ ಅಂತ ಆಯ್ತು. ಈಗ ತೇನೆ ಇದ್ದಿದ್ದು ಹೋದ ಅನ್ನೋದಷ್ಟೇ ಈ ಟೇಬಲಲ್ಲಿ ಇರ್ತದೆ. ಇನ್ನು ನೀವು ಏನು ಮಾಡ್ಕೋಬೇಕು, ನಾನು ಇದ್ದಿದ್ದೀನಿ ಮಾಡ್ಕೋಬೇಕು, ಅವನು ಮಾಡ್ಕೋಬೇಕು. ಅಂದರೆ ಏನು ಮಾಡ್ಕೋಬೇಕು, ಪ್ರೊನೌನ್ ಚೇಂಜ್ ಮಾಡ್ಕೋಬೇಕು. ಪ್ರೊನೌನ್ ಚೇಂಜ್ ಮಾಡ್ಕೊಳ್ಳೋದನ್ನ ಹೇಳಿಕೊಡ್ತೇನೆ ಈಗ ನಾನು. ಇಲ್ಲ ಒಂದು ಚಾರ್ಟ್ ಇದೆ, ಸೊ ನೋಡ್ರಿ ಡೈರೆಕ್ಟ್ ಸ್ಪೀಚಲ್ಲಿ ಎಲ್ಲಾದರೂ ಆಯ್ ಬಂದಿತ್ತಂದ್ರೆ ಇದು ಡೈರೆಕ್ಟ್ ಸ್ಪೀಚು. ಇಲ್ಲಿ ಆಯ್ ಬಂದ ಸ್ಪೀಚಲ್ಲೇ ರಿಪೋರ್ಟೆಡ್ ಸ್ಪೀಚಲ್ಲಿ ಅಥವಾ ಸ್ಪೀಚಲ್ಲಿ ಆಯ್ ಬಂದಿತ್ತಂದ್ರೆ ಇಲ್ಲಿ ಬಂದಿತ್ತಂದ್ರೆ ಅದನ್ನು ಹಿ ಅಥವಾ ಶಿ ಅಥವಾ ಇಟ್ ಅಂತ ಸಂದರ್ಭ ಅನುಸಾರವಾಗಿ ಮಾಡ್ಕೋಬೇಕು. ಯಾವಾಗ ಹಿ ಬರೀಬೇಕು, ಯಾವಾಗ ಶಿ ಬರೀಬೇಕು, ಯಾವಾಗ ಇಟ್ ಬರೀಬೇಕು ಅನ್ನೋದು ಆಮೇಲೆ ನೋಡೋಣ.
ಅಕಸ್ಮಾತ್ ಇಲ್ಲಿ ಎಲ್ಲರೂ ಉಯ್ ಬಂದಿತ್ತಂದ್ರೆ ಉಯ್ ಇದ್ದಿದ್ದನ್ನ ಏನು ಮಾಡ್ಕೊಡ್ರಿ ದೇ ಅಂತ ಚೇಂಜ್ ಮಾಡ್ಕೊಡ್ರಿ. ಅಕಸ್ಮಾತ್ ಇಲ್ಲಿ ಹೀ ಬಂದಿತ್ತಂದ್ರೆ ನೀವೇನು ಮಾಡ್ಕೊರಿ ಹೀ ಅಂದ್ರೆ ಹೀಗೆ ಇರಲಿ, ಏನು ತೊಂದರೆ ಇಲ್ಲ. ಇನ್ನು ಇಟ್ ಬಂದಿತ್ತಂದ್ರೆ ಇಟ್ ಮಾಡ್ರಿ, ದೇ ಬಂದಿತ್ತಂದ್ರೆ ದೇ ಮಾಡ್ಕೊಡ್ರಿ. ಇನ್ನು ಇಲ್ಲಿ ಯು ಬಂದಿತ್ತಂದ್ರೆ ಈ ವಾಕ್ಯದಲ್ಲಿ ಇಲ್ಲಿ ಯು ಬಂದಿತ್ತಂದ್ರೆ ಅದನ್ನೇ ಮಾಡ್ಕೊಡ್ರಿ ಹಿ ಶಿ ಇಟ್ ಐ ದೇ ಅಂತ ಚೇಂಜ್ ಆಗ್ತದೆ. ಇನ್ನು ಇಲ್ಲಿ ಇನ್ನೊಂದು ಯು ಬರ್ತದೆ, ಎರಡು ಯು ಅದಾವ. ಸೊ ಈ ಯು ಬಂದಾಗ ಹಿಮ್ ಹರ್ ಇಟ್ ಮೀ ದೆಮ್ ಅಂತ ಚೇಂಜ್ ಮಾಡ್ಕೊಡ್ರಿ. ಕ್ವಶನ್ ಏನಪ್ಪ ಅಂದರೆ ಸರಿ ಎರಡು ಯು ಯಾಕೆ ಅದಾವೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಎರಡು ಯು ಯಾಕೆ ಅದಾವ ಅಂದರೆ ನೋಡ್ರಿ, ಇದು ಪರ್ಸನಲ್ ಪ್ರಣವನು, ಇದು ಅಕ್ಯೂಸಿಟಿವ್ ಪ್ರಣವನು. ಇದಕ್ಕೆ ಆಬ್ಜೆಕ್ಟಿವ್ ಅಂತ ಕರೀತಾರೆ. ಇದು ಪರ್ಸನಲ್ ಆಗಿರ್ತದೆ, ಸಬ್ಜೆಕ್ಟ್ ರೂಪದಲ್ಲಿ ಇರ್ತದೆ. ಈ ಯು ಬಂತಂದ್ರೆ ಹಿ ಮಾಡ್ಕೊಡ್ರಿ, ಶಿ ಮಾಡ್ಕೊಡ್ರಿ, ಇಟ್ ಐ ದೇ ಅಂತ ಮಾಡ್ಕೊಡ್ರಿ. ಆಮೇಲೆ ಈ ಯು ಅಕ್ಯೂಸಿಟಿವ್ ಅಂತ ಬರ್ತದೆ. ಈಗ ನೋಡ್ರಿ, ಹಿ ಇದ್ದದ್ದು ಹಿಮ್ ಆಯ್ತಾ, ಶಿ ಇದ್ದಿದ್ದು ಹರ್ ಆಯ್ತಾ, ಇಟ್ ಇದ್ದಿದ್ದು ಇಟ್ ಆಯ್ತಾ, ಆ ಇದ್ದಿದ್ದು ಮೀ ಆಯ್ತಾ, ದೇ ಇದ್ದಿದ್ದು ಎಮ್ ಆಯ್ತಲ್ಲ. ಇವು ಪರ್ಸನಲ್ ಅದರದ್ದು ಅಕ್ಯೂಸಿಟಿವ್ ಯು ಆಯಿತು. ಅದೇ ರೀತಿ ಯುವುದು ಅಕ್ಯೂಸಿಟಿವ್ ಏನಾಗುತ್ತೆ, ಯು ಆಗುತ್ತೆ. ಅದಕ್ಕೋಸ್ಕರ ಇದು ಕನ್ಫ್ಯೂಸ್ ಆಗ್ತದೆ. ಇದು ಅಕ್ಯೂಸಿಟಿವ್ ಆ್ಯಕ್ಚುಲಿ ಈ ಥರ ಹಿ ಇದ್ದಂಗೆ ಹಿಮ್ಮಿದ್ದು, ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ಎರಡನೇ ಪ್ರಶ್ನೆ ಏನಂದ್ರೆ ಯಾವ್ದು ಇವು ಅಂತ ಹೆಂಗೆ ಗುರ್ತಾ ಹಿಡಿಬೇಕು ಅಂತ ವಾಕ್ಯದಾಗ ಬಂದ್ಬಿಡ್ತದೆ. ಇಲ್ಲೊಂದು ಇವು ಬಂದಿರ್ತದೆ, ಇಲ್ಲೊಂದು ಇವು ಅಂತ ಬಂದ್ಬಿಡ್ತದೆ, ಇಲ್ಲೊಂದು ಇವು ಬಂದ್ಬಿಡ್ತಂದ್ರೆ ಯಾವ್ದು ಇವು ಯಾವಾಗ ಬರೀಬೇಕು ಅಂತ ಕನ್ಫ್ಯೂಸ್ ಆಗ್ತದೆ. ಈ ಪ್ರಶ್ನೆ ಹೆಂಗೆ ಮಾಡ್ಬೇಕಂದ್ರೆ ಆರಂಭದಲ್ಲಿ ಇವು ಬಂತಂದ್ರೆ ಇದನ್ನ ಬರೀರಿ, ಅಂದ್ರೆ ಇವು ಸಬ್ಜೆಕ್ಟ್ ರೂಪದಾಗಿತ್ತಂದ್ರೆ ಇಲ್ಲಿ ಬರೀರಿ, ಇದು ಈ ಯೂಸ್ ತಗೋರಿ. ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಬಂದಿತ್ತಂದ್ರೆ ಏನು ಮಾಡ್ರಿ ಈ ಯು ತಗೋರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯು ಆರ್ ಸ್ಮಾರ್ಟ್ ಅಂತ ಇದೆ, ಯು ಆರ್ ಸ್ಮಾರ್ಟ್ ಅಂತ ಇದೆ. ಯು ಎಲ್ಲಿ ಬಂತು, ಸ್ಟಾರ್ಟಿಂಗ್ ಬಂತ, ಅವಾಗ ಏನು ತಗೊಳ್ರಿ ಹಿ ಶಿ ಇಟ್ ತಗೊಳ್ರಿ. ಈಗ ನೋಡ್ರಿ ಐ ಲೈಕ್ ಯು ಅಂತಕ್ಕಂಥ ವಾಕ್ಯ ಇದೆ, ಐ ಲೈಕ್ ಯು ಅಂತ ಇದೆ. ಯು ಎಲ್ಲಿಗೆ ಬಂತು, ಕೊನೆಗೆ ಬಂತು. ಅವಾಗ ಏನು ತಗೊಳ್ರಿ ಈ ಯು ಅಂತ ಕನ್ಸಿಡರ್ ಮಾಡ್ಕೊಡ್ರಿ. ಅರ್ಥದಲ್ಲ, ಯುವದ ಬಗ್ಗೆ ಅಂತಲ್ಲಿ ಗಡಿಸ್ಕೊಬೇಡ್ರಿ. ಭಾಳ ಈಗ ಎಕ್ಸಾಂಪಲ್ ಬಿಡಿಸುವಾಗ ನಾ ಅದರದೇ ಎಕ್ಸಾಂಪಲ್ ಕೊಟ್ಟಾಗ ನಿಮಗೆ ಈಸಿ ಆಗ್ತದೆ. ನೆಕ್ಸ್ಟು ಮೀ ಬಂತಂದ್ರೆ ಡೈರೆಕ್ಟ್ ಸ್ಪೀಚಲ್ಲಿ, ರಿಪೋರ್ಟೆಡ್ ಸ್ಪೀಚಲ್ಲಿ ಎಲ್ಲಿಯಾದರೂ ಈ ಜಾಗದಲ್ಲಿ ಈ ಭಾಗದಲ್ಲಿ ಎಲ್ಲಿಯಾದರೂ ಮೀ ಬಂದಿತ್ತಂದ್ರೆ ಅದನ್ನೇನು ನೋಡ್ರಿ ಹಿಮ್ ಹರ್ ಇಟ್ ಅಂತ ಬದಲು ಮಾಡ್ಕೊಡ್ರಿ. ಆಮೇಲೆ ಯುವರ್ ಬಂದಿತ್ತಂದ್ರೆ ಇಲ್ಲಿ ಯುವರ್ ಬಂದಿತ್ತಂದ್ರೆ ಏನು ಮಾಡ್ಕೊಡ್ರಿ, ಯುವರ್ ಇದ್ದಿದ್ದನ್ನ ಹೀಸ್ ಹರ್ ಅಂತ ಬದಲು ಮಾಡ್ಕೊಡ್ರಿ. ಹೀಸ್ ಹರ್ ಇಟ್ಸ್ ಮೈ ಮತ್ತು ದೇರ್ ಅಂತ ಈ ರೀತಿ ಬದಲು ಮಾಡ್ಕೊಡ್ರಿ. ಇನ್ನು ಮಾಯ ಬಂದಿತ್ತಂದ್ರೆ ಅದನ್ನ ಹೀಸ್ ಹರ್ ಇಟ್ಸ್ ಅಂತ ಮಾಡ್ಕೊಡ್ರಿ. ಸೊ ಒಂದು ಗಮನಿಸ್ಕೊಡ್ರಿ, ಇಲ್ಲಿ ನೋಡ್ರಿ ಯು ಪರ್ಸ್ನಲ್ ಇದೆ, ಇವು ಕೂಡ ಪರ್ಸ್ನಲ್ ಆಗ್ತಾವೆ. ಇವು ಅಕ್ಯೂಸಿಟಿವ್ ಇದೆ, ಇವೆಲ್ಲ ಅಕ್ಯೂಸಿಟಿವ್ ಬಳಸ್ಕೋರಿ. ಮೀ ಅಕ್ಯೂಸಿಟಿವ್ ಇದೆ, ಇವು ನೋಡ್ರಿ ಅದ್ರ ಪ್ರಣವನೆಲ್ಲ ಏನಾಗ್ತಾವೆ ಅಕ್ಯೂಸಿಟಿವ್ ಬರ್ತಾವೆ. ಯುವರ್ ಪೊಸೆಸಿವ್ ಇದೆ, ಇವು ಕೂಡ ಏನ ಪೊಸೆಸಿವ್ಸ್ ಆಗ ಬರ್ತಾವೆ. ಮೈ ಇದೆ, ಹೀಸ್ ಹರ್ ಇಟ್ಸ್ ಅಂತ ಇದೆ. ಸೊ ಇದರಲ್ಲಿ ಒಂದು ಗಮನಿಸ್ಕೋಬೇಕು, ಯಾವಾಗ ಯಾವುದು ಬರಿಬೇಕು ಅಷ್ಟು ಅದನ್ನು ನಾನು ಹೇಳ್ತೇನೆ ಅಷ್ಟೇ, ಸರಿನಾ. ಸೊ ಇದು ಈಸಿ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇದಿಷ್ಟು ಬೇಸಿಕ್ ಆಗಿರ್ತಕ್ಕಂಥ ಪ್ರಣವನಗಳು, ಇದನ್ನು ತಿಳ್ಕೊಂಡು ಸೊ ಈ ಚಾರ್ಟು ಮತ್ತು ಈ ಚಾರ್ಟು ಎರಡನ್ನ ಚಾರ್ಟನ್ನು ಇಲ್ಲ ಇವೆರಡು ಚಾರ್ಟನ್ನು ತಗೊಂಡು ಈಗ ನಾವೇನು ಮಾಡಬೇಕು, ಈ ವಾಕ್ಯವನ್ನು ಏನು ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಎದಕ್ಕೋಸ್ಕರ ಅಂದರೆ ನೋಡ್ರಿ, ಈ ಚಾರ್ಟ್ ಇದೆಯಲ್ಲ, ಈ ಚಾರ್ಟು ಇದಕ್ಕೋಸ್ಕರ ತೇನೆ ಇದ್ದಿದ್ದು ಹೋದ ಅನ್ನೋ ಸಲುವಾಗಿ. ಆಮೇಲೆ ಈ ಚಾರ್ಟ್ ಎದಕ್ಕೆ ಬರ್ತದ, ಇದು ನಾನು ಇದ್ದಿದ್ದೇನಾಗಿದೆ ಅವನು ಆಗಿದೆಯಲ್ಲ, ಇದಕ್ಕೋಸ್ಕರ ಈ ಚಾರ್ಟು. ಇಷ್ಟು ಮಾಡಿಬಿಟ್ರೆ ನಿಮಗೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಎರಡನ್ನು ಚಾರ್ಟನ್ನು ಕೊಡಲಾಗಿದೆ. ಸರಿ, ಈಗ ನೆಕ್ಸ್ಟು ಎಕ್ಸಾಂಪಲ್ಗೆ ಹೋಗೋಣ. ನಾವು ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ಬಿಡಿಸೋಣ. ಈಗ ಒಂದು ಎಕ್ಸಾಂಪಲ್ ನೋಡಿ, ಈ ಡಿ ಎಸ್ ಅಂದರೆ ಡೈರೆಕ್ಟ್ ಸ್ಪೀಚ್ ಅಂತ, ಐ ಎಸ್ ಅಂದರೆ ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಮಾಡೋಣ ನಾವು. ಡಿ ಎಸ್ ನೋಡ್ರಿ, ರಾಜು ಸೇಡ್ ಕಾಮಾ ಇನ್ವರ್ಟೆಡ್ ಕಾಮಾದಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ. ಇನ್ವರ್ಟೆಡ್ ಕಾಮಾ ಕಂಪ್ಲೀಟ್ ಆಗಿದೆ, ಫುಲ್ ಪಾಯಿಂಟಿಂದ ಮುಗಿದಿದೆ. ಸಾದಾ ವಾಕ್ಯ ಇರೋದ್ರಿಂದ ಸ್ಪೀಚು ಎದರಿಂದ ಮುಗಿದಿದೆ, ಫುಲ್ ಪಾಯಿಂಟಿಂದ ಮುಗಿದಿದೆ. ಇಲ್ಲಿ ನೋಡ್ರಿ, ರಾಜು ಅಂತ ಕೊಟ್ಟು ಇಲ್ಲಿ ಎರಡು ಎಕ್ಸ್ಪ್ಲನೇಷನ್ ಮಾರ್ಕ್ ಕೊಟ್ಟಿದ್ದಾರೆ. ಹಿಂಗಂದ್ರೆ ಒಂದೇ, ಈಗಂದ್ರೆ ಒಂದೇ, ಎರಡು ಒಂದೇ. ರಾಜು ಎರಡು ಟಿಕ್ಕಿ ಕೊಟ್ಟು ಬರೆದ್ಬಿಟ್ರೆ ನೀವು ಸೇಡ್ ಇದೆ ಅಂತ ತಿಳ್ಕೊಂಬಿಡ್ರಿ. ಅಲ್ಲಿ ಸೇಡಿಗೋಸ್ಕರ ಕಾಯ್ಕೋತ್ ಕೊಡ್ಬೇಡ್ರಿ. ಇಲ್ಲಿ ನೋಡ್ರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮಾ ಅದು ಬಂದಿರಲ್ಲ.
ಡ್ರಾಮಾದಲ್ಲಿ ನೋಡಿದ್ರೆ ಕನ್ನಡ ಡ್ರಾಮಾದಲ್ಲಿ ಎಲ್ಲ ಪ್ರತಿ ಸಲ ಅವರು ಡಬಲ್ ನೋಡಿದ್ರು ಕಾಮ ಕೊಟ್ಟಿರಂಗಿಲ್ಲ. ಗದ್ಯದಲ್ಲಿ ಮಧ್ಯದಲ್ಲಿ ಯಾವರೇ ಡೈಲಾಗ್ ಬಂದ್ರೆ ಮಾತ್ರ ಕೊಡ್ತಾರೆ. ನಾಟಕ ರೂಪದಲ್ಲಿ ಇದ್ದಿದ್ರೊಳಗೆ ಡಬಲ್ ನೋಡಿದ್ರು ಕಾಮ ಕೊಡಲ್ಲ. ಈ ಎರಡು ಒಂದೇ, ಎರಡು ವಾಕ್ಯ ತಲೆ ಕೆಡಿಸ್ಕೊಬಿಟ್ರಿ. ಸೊ ಹಿಂಗಂದ್ರೆ ರಾಜು ಸೇಡೆ PUCಯಲ್ಲಿ ಹಿಂಗೆ ಕೊಡ್ತಾರೆ, ರಾಜು ಅಂತ ಕೊಟ್ಟು ಟಿಕೆ ಕೊಟ್ಬಿಡ್ತಾರೆ. SSLCಯಲ್ಲಿ ಲಾಸ್ಟ್ ಇಯರ್ ಎಲ್ಲ ಹಿಂಗೆ ಇತ್ತು, ಹಿಂಗಿರ್ತಿರ್ಕಿಲ್ಲ. ಈ ಸಾರಿ ಹೀಗೆ ಕೊಡ್ತಿದಾರಂತ ನೋಡೋಣ. ಈಗ ರಾಜು ಅಂತಿದೆ, ರಾಜು ಸೇಡ್ ಅಂತ ತಿಳ್ಕೊಂಬಿಡ್ರಿ. ಈಗ ಇದನ್ನ ಈ ಟೇಬಲ್ಗಳ ಸಹಾಯದಿಂದ, ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ, ಇದೊಂದು ಪ್ರೊನೌನ್ ಟೇಬಲ್ ಇದೆ ಹಾಗೂ ಇದು ವರ್ಬದ ಟೇಬಲ್. ಇವನ ಸಹಾಯ ತಗೊಂಡು ನಾವೇನು ಮಾಡೋಣ, ವಾಕ್ಯಗಳನ್ನು ರೆಡಿ ಮಾಡ್ಕೊಳ್ತಾ ಹೋಗೋಣ. ಸರಿನಾ? ಸೊ ಇಲ್ಲಿ ನೋಡ್ರಿ, ಈಗ ರಾಜು ಬರೋಣ, ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ. ಈ IS ಅಂದ್ರೆ ಇಂಡೈರೆಕ್ಟ್ ಅಂತ ತಿಳ್ಕೊರಿ. ರಾಜು ಸೇಡ್ ಇದ್ದಿದ್ದು ರಿಪೋರ್ಟೆಡ್ ವರ್ಬ್ ಹೆಂಗಿದೆಯಲ್ಲ ಹಂಗೆ ಬರೋಣ. ಈಗ ಕಾಮ ಇದೆ, ಇಲ್ಲಿ ಸ್ಪೀಚ್ ಇದೆ. ಈಗ ಎರಡು ಕೂಡಿಸ್ಬೇಕಾಗಿದೆ ವಾಕ್ಯಗಳನ್ನ. ಎರಡು ಕೂಡಿಸ್ಬೇಕಂದ್ರೆ ನಾವು ಗಮ್ ಥರ ಕೆಲಸ ಮಾಡೋದು ಯಾವುದು? ಕಂಜಕ್ಷನ್ ಗೊತ್ತಿದೆಯಲ್ಲ. ಎರಡು ವಾಕ್ಯ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳನ್ನು ಹಾಗೂ ಎರಡಕ್ಕಿಂತ ಹೆಚ್ಚು ಶಬ್ದಗಳನ್ನು ಕೂಡಿಸುವಂಥ ಒಂದು ಶಬ್ದ ಏನಿರ್ತದಲ್ಲ ಅದಕ್ಕೆ ಕಂಜಕ್ಷನ್ ಅಂತ ಕರಿತೇವೆ ನಾವು. ಸೊ ಇಲ್ಲಿ ಕಂಜಕ್ಷನ್ ಆಗಿ ನಾವು ಅಸರ್ಟಿವ್ ಸೆಂಟೆನ್ಸಲ್ಲಿ, ಇದು ಸಾದಾ ವಾಕ್ಯ ಇದೆ, ಅಸರ್ಟಿವ್ ಸೆಂಟೆನ್ಸಲ್ಲಿ ನಾವೇನು ತಗೊಳ್ತೇವೆ ಅಂದರೆ ದ್ಯಾಟ್ ಅಂತಕ್ಕಂಥ ಶಬ್ದ ಬಳಸ್ತೇವೆ ನಾವು. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ದ್ಯಾಟ್ ಅನ್ನೋ ಕಂಜಕ್ಷನ್ ಅನ್ನು ಬಳಸ್ತೇವೆ ನಾವು. ಸೊ ಇಲ್ಲಿ ಏನು ಮಾಡೋಣ, ದ್ಯಾಟ್ ಅನ್ನೋ ಕಂಜಕ್ಷನ್ ಬಳಸೋಣ. ಅಂದರೆ ಕಾಮಾಕ್ ತೆಗೆಯೋ ಸಲುವಾಗಿ ದ್ಯಾಟ್ ಅನ್ನೋ ಕಂಜಕ್ಷನ್ ಬಳಸೋಣ. ಎಲ್ಲ ಕಡೆ ಬಳಸಬೇಕು. ದ್ಯಾಟು ಸಾದಾ ವಾಕ್ಯಗಳಲ್ಲಿದ್ದಲ್ಲಿ. ಸಾದಾ ವಾಕ್ಯ ಅಂದ್ರೆ ಏನು ಗೊತ್ತಾ? ಕ್ವಶನ್ ಅಲ್ಲ ಅಂತ ಅರ್ಥ. ಸಾದಾ ವಾಕ್ಯ ಕ್ವಶನ್ ಅಂದ್ರೆ ಗೊತ್ತಾಗತ್ತಾ? ಹಾಗೆ ಇದು ಫುಲ್ ಪಾಯಿಂಟ್ ಇದೆ. ಕ್ವಶನ್ ಅಲ್ಲದೆ ಇರೋದು ಸಾದಾ ವಾಕ್ಯ. ಆಮೇಲೆ ಇಂಪೇರೇಟಿವ್ ಸೆಂಟೆನ್ಸ್ ಅಲ್ಲ, ಆಜ್ಞಾಧಾರಕ ವಾಕ್ಯ ಅಲ್ಲ. ಆಜ್ಞಾಧಾರಕ ವಾಕ್ಯ ಗೊತ್ತಾಗ್ತದೆ ನಿಮಗೆ. ಎಕ್ಸ್ಕ್ಲಮೇಷನ್ ಸೈನ್ ವಾಕ್ಯ ಅಲ್ಲ. ಅದನ್ನ ಬಿಟ್ಟಿರತಕ್ಕಂಥದ್ದು ಇದೆ ಸಾದಾ ಸ್ಟೇಟ್ಮೆಂಟ್ ರೂಪದಲ್ಲಿ ಇರ್ತದಲ್ಲ, ಅದು ಹೇಳಿಕೆ ರೂಪದಲ್ಲಿ ಇರ್ತದೆ. ಈಗ ದ್ಯಾಟ್ ಅಂತ ಬರದೆ, ಇದು ಕಾಮ ಹೋಗ್ಬಿಡ್ತೀಗ. ರಾಜು ಬರೆದಿದ್ದೀನಿ, ಸೇಡ್ ಬರೆದಿದ್ದೀನಿ. ಈ ಕಾಮ ತೆಗಿಬೇಕಾದ್ರೆ ದ್ಯಾಟ್ ಅನ್ನೋ ಶಬ್ದ ಬಳಸಿ ಎರಡನ್ನು ಸೇರಿಸ್ತಾ ಇದ್ದೇವೆ, ಕಂಜಕ್ಷನ್ ಶಬ್ದ ಬಳಸ್ತಾ ಇದ್ದೇವೆ. ಸೊ ಈಗ ನೆಕ್ಸ್ಟ್ ಬರೋದು ನಿಮಗೆ ಪ್ರೊನೌನ್. ಸೊ ಪ್ರೊನೌನ್ಗೋಸ್ಕರ ನಾವು ಈ ಚಾರ್ಟನ್ನು ಯೂಸ್ ಮಾಡೋಣ. ಪ್ರೊನೌನ್ಗೋಸ್ಕರ ಸೊ ಡೈರೆಕ್ಟ್ ಸ್ಪೀಚಲ್ಲಿ ಎಲ್ಲರೂ ಬಂದಿತ್ತಂದ್ರೆ ಇಲ್ಲಿ ಇದೆ, ಇಲ್ಲಿ ಇದೆ. ಬಂದು ಹಿ, ಶಿ, ಇಟ್ ಮೂರಾಗ ಒಂದು ಬರ್ತದೆ. ಮೂರಾಗ ಒಂದು ಅಂದ್ರೆ ಯಾವ್ದು ಬರಿಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತದೆ. ಸೊ ನೆನ್ಪಿಟ್ಕೋರಿ, ಯಾವಾಗಲೂ ಯಾರು ಮಾತಾಡ್ತಾ ಇರ್ತಾರಲ್ಲ, ಇವ್ ರಾಜು ಮಾತಾಡ್ತಿದ್ದಾನೆ. ರಾಜು ಮಾತಾಡಕತ್ತಂದ್ರೆ ಅವಾಗ ನಾನು ಯಾರಾಗಿರ್ತಾರೆ ಅಂದ್ರೆ ರಾಜುನಾಗಿರ್ತಾರೆ. ಹೌದಾ? ನೀವು ಮಾತಾಡಕತ್ರ ಅಂತ ತಿಳ್ಕೊರಿ. ಅವಾಗ ನಾನು ಅಂತ ಉಲ್ಲೇಖ ಮಾಡಿದ್ರಿ. ನಾನು ಅಂತ ಉಲ್ಲೇಖ ಬಳಸಿದಾಗ ನಾವು ಏನೋ ತಿಳ್ಕೊತೀವಿ ಅಂದ್ರೆ ನಾನು ಅಂದ್ರೆ ನೀವು ಅಂತ ತಿಳ್ಕೊತೀವಿ ನಾವು. ಹಾಗೆ ಯಾರು ಮಾತಾಡ್ತಾ ಇರ್ತಾರಲ್ಲ ಅವಾಗ ನಾನು ಅಂತ ಶಬ್ದ ಬಳಸಿರಂದ್ರೆ ನಾವು ಯಾರು ಮಾತಾಡ್ತಾರ ಅವ್ರು ಅಂತ ತಿಳ್ಕೊತೀವಿ. ಹಾಗಾದ್ರೆ ಇಲ್ಲಿ ಈ ವಾಕ್ಯದಲ್ಲಿ ಯಾರು ಮಾತಾಡ್ಯಾರ ಅಂದ್ರೆ ರಾಜು ಮಾತಾಡೇನೆ. ರಾಜು ಅಂದ್ರೆ ಈಸ್ ಅ ಮಸ್ಕ್ಯುಲೈನ್ ಮೇಲ್ ಕ್ಯಾರೆಕ್ಟರ್ ಅದು. ಹೌದಾ? ಗಂಡಸು ಅಂತ ಕರೀತಿರಲ್ಲ ಹಾಗೆ ಮೇಲ್ ಕ್ಯಾರೆಕ್ಟರ್ ಇದು. ಸೊ ಮೇಲ್ಗೆ ಆಯ್ ಜಾಗದಾಗ ಏನು ಬರ್ತದ ಅಂದ್ರೆ ನಾ ಇಲ್ಲಿ ನೋಡ್ರಿ, ಆಯ್ ಜಾಗದಲ್ಲಿ ಏನು ಬರ್ತದ? ಶಿ ಬರ್ತದ ನೋಡ್ರಿ. ರಾಜುಗೆ ಇಟ್ ಬರ್ತದ? ಬರಲ್ಲ. ಹಾಗಾದ್ರೆ ಏನು ಬರ್ತದ? ಹಿ ಅಂತ ಬರ್ತಿದೆ. ಹಾಗಾದ್ರೆ ಇದ್ದಿದ್ದು ಏನಾಯ್ತು? ಇಲ್ಲಿ ಮಾತಾಡ್ತಾ ಇದಾರಲ್ಲ ಆ ಮೇಲ್ ಕ್ಯಾರೆಕ್ಟರ್ ಅದು ಬರ್ತದ. ಹಾಗಾದ್ರೆ ಇಲ್ಲಿ ಅಕಸ್ಮಾತ್ ಇಲ್ಲಿ ರಾಣಿ ಅಂತ ತಿಳ್ಕೊರಿ, ರಾಣಿ ಸೇಡ್ ಅಂತ ತಿಳ್ಕೊರಿ. ಹಾಗಾದ್ರೆ ರಾಣಿ ಸೇಡ್ ಜಾಗದಲ್ಲಿ ಅಂದ್ರೆ ಇಲ್ಲಿ ಯಾರಿದ್ರು? ರಾಣಿ ಇದ್ರು. ಹಾಗಾದ್ರೆ ಇಲ್ಲಿ ಹಿ ಬರ್ತಿತ್ತ? ಇಲ್ಲ. ಏನ್ ಬರ್ತದೆ ಹೇಳ್ರಿ? ಶಿ ಅಂತ ಬರ್ತಿತ್ತು. ಹೌದಾ? ಸೊ ಹಿಂಗೆ ತಡಿಬೇಕು. ಅಂದ್ರೆ ಯಾರು ಮಾತಾಡ್ತಾ ಇರ್ತಾರಲ್ಲ ಅವರು ನಾನು ಆಗಿರ್ತಾರೆ. ಇನ್ನು ಹಿ ಆಯ್ತು. ನೆಕ್ಸ್ಟ್ ಏನಿದೆ? ಯಾಮ್ ಇದೆ. ಯಾಮಗೋಸ್ಕರ ನಿಮ್ಗೆ ಎಕ್ಸ್ಟ್ರಾ ಒಂದು ಚಾರ್ಟ್ ಇದೆಯಲ್ಲ. ಸೊ ಇಲ್ಲಿ ನೋಡ್ರಿ, ಯಾಮ್ ಬಂತಂದ್ರೆ ಏನ್ ಬರಿಬೇಕು? ವಾಜ್ ಅಥವಾ ವೇರ್ ಬರಿಬೇಕು. ವಾಜ್ ಬರಿಬೇಕು, ವೇರ್ ಬರಿಬೇಕು, ವಿಚಾರ ಮಾಡಬೇಕು. ಈಗ ಯಾಮ್ ಇದ್ದಲ್ಲಿ, ಈಸ್ ಇದ್ದಲ್ಲಿ, ಆರ್ ಇದ್ದಲ್ಲಿ. ಕ್ವಶನ್ ಅಲ್ಲಿ ಯಾಮ್ ಇದ್ರೆ, ಈಸ್ ಇದ್ರೆ, ಆರ್ ಇದ್ರೆ ವಾಜ್ ಅಥವಾ ವೇರ್ ಹೆಲ್ಪಿಂಗ್ ವರ್ಬ್ ಬರ್ರಿ ಅಂತಾರೆ. ಸರಿನಾ? ಇಲ್ಲಿ ಯಾಮ್ ಇದೆ, ಇಲ್ಲಿ ಹಿ ಇದೆ. ಹಿ ಮುಂದ ವೇರ್ ಬರೆಯೋದು ಸೂಕ್ತನಾ? ಸೂಕ್ತ ಇಲ್ಲಲ್ಲ. ಹಾಗಾದ್ರೆ ವೇರ್ ಎಲ್ಲಿ ಬರ್ತದೆ ಗೊತ್ತದಲ್ಲ ನಿಮಗೆ? ಪ್ಲೂರಲ್ ಇದ್ದಾಗ, ಯು ಇದ್ದಾಗ, ದೇ ಇದ್ದಾಗ, ಉ ಇದ್ದಾಗ ಬರ್ತದೆ. ಉಳಿದ ಕಡೆ ಎಲ್ಲ ಏನು ಬರಿತೇವೆ ನಾವು? ವಾಜ್ ಅಂತಕ್ಕಂತ ಬರಿತೇವೆ. ಹಾಗಾದ್ರೆ ಇಲ್ಲಿ ಏನು ಬರಿಬೇಕಣ್ಣ? ವಾಜ್ ಅಂತಕ್ಕಂತ ಬರೆದ್ಬಿಡೋಣ. ಹೌದಾ? ಇದರಲ್ಲಿ ಈ ಚಾರ್ಟಲ್ಲಿ ಇರ್ತಾರ ವಾಜ್ ಬರೋಣ.
ಮುಖ್ಯ ಕ್ರಿಯಾಪದ ಏನದ ನೋಡ್ರಿ ಇಲ್ಲಿ ಮುಖ್ಯ ಕ್ರಿಯಾಪದ ಗೋಯಿಂಗ್ ಇದೆಯಲ್ಲ ಗೋಯಿಂಗ್ ಬರ್ಬಿಡೋಣ. ಮುಖ್ಯ ಕ್ರಿಯಾಪದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡೋದು ಬೇಡ. ಗೋಯಿಂಗ್ ಬರ್ಬಿಡೋಣ. ರಾಜು ಸೇಡ್ ಕಾಮ ತೆಗೆದು ದ್ಯಾಟ್ ಹಾಕಿದ್ದೇವೆ. ಆಯ್ ತೆಗೆದು ಇಲ್ಲಿ ಯಾರು ಮಾತಾಡ್ತಾರೆ ಅವ್ನ ಹಾಕಿದ್ದೇವೆ. ಯಾಮ್ ಎದ್ದಿದ್ದಾನೆ ವಾಜ್ ಮಾಡಿದೆ ಗೋಯಿಂಗ್ ಟು ಸ್ಕೂಲ್. ಫುಲ್ ಪಾಯಿಂಟ್. ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ರಿಪೀಟ್ ಮಾಡಬೇಡ್ರಿ, ಬರೀಬಾರ್ದು. ಇಂಡೈರೆಕ್ಟ್ ಸ್ಪೀಚ್ದಲ್ಲಿ ಎಲ್ಲಿಯೂ ಕೂಡ ಡಬಲ್ ಇನ್ವರ್ಟೆಡ್ ಕಾಮ ಬರೋದಿಲ್ಲ, ಬರೆಯಕ್ಕೆ ಹೋಗ್ಬೇಡ್ರಿ, ಬರೀಬಾರ್ದು. ಇದಿಷ್ಟು ಕ್ಲಿಯರ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಎರಡೂ ಒಂದೇನೆ. ಹಿಂಗಂತ ತಿಳ್ಕೊಂಡ್ರೆ ರಾಜು ಸೇಡ್ ಅಂತ ತಿಳ್ಕೊರಿ. ಇನ್ನೊಂದು ವಾಕ್ಯ ಬಿಡಿಸೋಣ ನಾವು. ದೀಪಾ ಸೇಡ್ ಐ ಹ್ಯಾವ್ ವಿಶ್ಡ್ ಯು ಅಂತ, ನಾನು ನಿಮಗೆ ವಿಶ್ ಮಾಡಿದ್ದೆ ಅಂತ ಹೇಳ್ತಾಳೆ. ಮಾಡಿದ್ದೆ ಹೌದಾ? ಹಿಂಗಂದ್ರೆ ಒಂದೇ, ಅದಕ್ಕೆ ಬರ್ತಿದ್ದೆ ನಾನು. ದೀಪಾ ಯಾಟಿಗೆ ಕೊಟ್ಟಿದ್ರೆ ಐ ಹ್ಯಾವ್ ವಿಶ್ಡ್ ಯು ಅಂತ. ಅದಕ್ಕೆ ರಾಜು ಏನು ಮಾಡ್ತಾನೆ, ಐ ಹ್ಯಾವ್ ಎಕ್ಸ್ಪೆಕ್ಟೆಡ್, ನಾನು ನಿರೀಕ್ಷೆ ಮಾಡಿದ್ದೆ ನೀ ವಿಶ್ ಮಾಡಿದೆ ಅಂತ ಹೇಳಿಬಿಟ್ಟು ಅಂತಾನೆ. ದೀಪಾ ಏನಂತಾನೆ ಹೇಳ್ತಾಳೆ ಐ ಹ್ಯಾವ್ ವಿಶ್ಡ್ ಅಂತ ಯು ಅಂತ ಕೊಟ್ಟಿದ್ದಾಳೆ. ಸರಿ, ಈಗ ದೀಪಾ ಬರೋಣ, ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ. ರಿಪೋರ್ಟೆಡ್ ವರ್ಬನ್ ಹಾಗೆ ಬರೋಣ. ದೀಪಾ ಸೇಡ್ ಅಂತ ಮಾಡ್ತೇವೆ. ಈ ಕಾಮ ತೆಗೆದು ಏನು ಮಾಡೋಣ, ದ್ಯಾಟ್ ಅಂತಕ್ಕಂಥ ಕಂಜಕ್ಷನ್ ಅನ್ನು ಬಳಸ್ತಾ ಇದ್ದೇವೆ. ಇಲ್ಲಿ ಆಯ್ ಅಂದ್ರೆ ಯಾರು ಹೇಳ್ರಿ? ಇಲ್ಲಿ ಆಯ್ ಅಂದ್ರೆ ಏನು ಬರ್ತದೆ ನೋಡ್ರಿ. ಆಯ್ ಅಂದ್ರೆ ಹಿ ಬರ್ಬೋದು, ಶಿ ಬರ್ಬೋದು, ಇಟ್ ಬರ್ಬೋದು. ಹಾಗಾದ್ರೆ ಯಾವ ಬರೋಣ ನೋಡೋಣ. ಹೌದಾ? ಇಲ್ಲಿ ಆಯ್ ಅಂದ್ರೆ ಯಾರಿದ್ದಾರೆ? ಇಲ್ಲಿ ಯಾರ್ದಾರು ನೋಡ್ಕೋಬೇಕು. ಮಾತಾಡ್ತಿದ್ದಾರೆ ಯಾರು? ಹುಡುಗಿ ಮಾತಾಡ್ತಾಳೆ. ದೀಪಾನು ಹುಡುಗಿ. ಸೊ ಕ್ಯಾರೆಕ್ಟರ್ ಏನು ಬರ್ತದೆ? ಫೀಮೇಲ್ ಕ್ಯಾರೆಕ್ಟರ್ ಬಂತು. ಹಾಗಾಗಿ ನಾವೇನು ಬರೀವು? ಈಗ ಫೀಮೇಲ್ ಕ್ಯಾರೆಕ್ಟರ್ ಸೂಟ್ ಆಗುವಂಥದ್ದು ನೋಡ್ರಿ. ಹಿ ಸೂಟ್ ಆಗುತ್ತಾ? ಇಲ್ಲ. ಇಟ್ಟು ಆಗಲ್ಲ. ಶಿ ನೋಡ್ರಿ ಆಗುತ್ತಲ್ಲ. ಸೊ ಇಲ್ಲೇನು ಮಾಡ್ರಿ, ಶಿ ಅಂತ ಬರೀರಿ. ಇನ್ನು ನೆಕ್ಸ್ಟ್ ಏನಿದೆ? ಹೆಲ್ಪಿಂಗ್ ವರ್ಬ್ ಇದೆ. ಹೌದಾ? ಆಯಾದ ನಂತರ ಯಾವ ಬರ್ತದಲ್ಲ, ಯಾವ ತೊಗೊಳ್ಳೋಣ. ಯಾವ ಬಂತಂದ್ರೆ ಈ ಚಾಟಲ್ಲಿ ಏನಿದೆ ನೋಡ್ಕೋಣ. ಯಾವ ಬಂದರೆ ಹ್ಯಾಡ್ ಬರೀರಿ, ಹ್ಯಾಸ್ ಬಂದರೆ ಹ್ಯಾಡ್ ಬರೀರಿ ಅಂತ ಇದೆ. ಯಾವ ಬಂದಿದೆ ಹ್ಯಾಡ್ ಬರೆದು ಬಿಡೋಣ. ಅಥವಾ ಅಂದರೆ ಅರ್ಥ ನೋಡ್ರಿ ಇದು. ರಿಪೋರ್ಟೆಡ್ ವರ್ಬು ಸಿಂಪಲ್ ಪಾಸ್ಟ್ ಇದ್ದಾಗ, ರಿಪೋರ್ಟೆಡ್ ಸ್ಪೀಚು ಪ್ರೆಸೆಂಟ್ ಕಂಟಿನ್ಯೂ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಆಗಿ ಬದಲು ಮಾಡಬೇಕು ಅಂತ. ಸೊ ಇಲ್ಲಿ ಏನು ಮಾಡೋಣ, ದೀಪಾ ಸೈಡ್ ಇದ್ದಲ್ಲಿ ಶಿ ಹ್ಯಾವ್ ಇದೆ, ಅದನ್ನ ಏನು ಮಾಡ್ಕೋಣ, ಹ್ಯಾಡ್ ಅಂತ ಮಾಡೋಣ. ಮುಖ್ಯ ಕ್ರಿಯಾಪದದಲ್ಲಿ ಬದಲು ಮಾಡಬೇಡ್ರಿ. ನಾನು ನಿಮ್ಗೆ ಎರಡೇ ಕಡೆ ಚೇಂಜ್ ಮಾಡ್ಕೊ ಅಂತ ಹೇಳಿನಿ. ವರ್ಬ್ 1 ಇದೆ, ವರ್ಬ್ 2 ಇದೆ, ಹ್ಯಾಡ್ ಪ್ಲಸ್ V3 ಇಲ್ಲಿ ಅಷ್ಟೇ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ನಾ ಇಲ್ಲೇನು ಮಾಡಲ್ಲ, ಈ ವರ್ಬ್ ಚೇಂಜ್ ಮಾಡಂಗಿಲ್ಲ. ಶಿ ಹ್ಯಾಡ್ ವಿಶ್ಡ್ ಯು ಅಂತ ಇದೆ. ಸೊ ಯುವುದು ಈಗ ಚಾಲ ಆಯ್ತು ನೋಡ್ರಿ. ಸೊ ನಾ ಇಲ್ಲಿ ನೋಡ್ರಿ ಯುವುದು ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯು ಎರಡಿದಾವೆ ಇಲ್ಲಿ. ಸೊ ಇಲ್ಲಿ ಯು ಎಲ್ಲಿ ಬಂದಿದೆ? ಸಾರಿ, ಇದೇ ಇರೇಸ್ ಆಯ್ತು ಅನಿಸ್ತದೆ. ಸೊ ಯು ಎಲ್ಲಿ ಬಂದದೆ? ಇಲ್ಲ, ಯು ಕೊನೆಗೆ ಬಂದಿದೆ. ಹಾಗಾದ್ರೆ ನಾವು ಇಲ್ಲಿ ಯಾವ್ದು ಬಳಸ್ಬೋದಾಗತ್ತಾ? ಇದನ್ನು ಬಳಸ್ಬೋದಾಗತ್ತಲ್ಲ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹಿಮ್ಮದ, ಹರದ, ಇಟ್ಟದ, ಮೀಯದ, ದೆಮ್ಮದ ಯಾವ್ದು ಬಳಸಬೇಕು ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗ್ತದೆ. ಸೊ ಇಲ್ಲಿ ನೋಡ್ರಿ, ಇದನ್ನ ಪೆಂಡಿಂಗ್ ಇಡ್ತೇನೆ. ಯಾರು ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಹೆಂಗೆ ಬರೀಬೇಕು ನಾನು ಹೇಳ್ತೇನೆ ನಿಮಗೆ. ಇನ್ನೊಂದು ತೊಗೊಳ್ತೇನೆ, ಇದೇ ವಾಕ್ಯ ತೊಗೊಳ್ತೇನೆ. ಈಗ ಕಂಟಿನ್ಯೂ ಮಾಡ್ತೇನೆ. ಇದನ್ನ ನೋಡ್ರಿ, ದೀಪ ಇಷ್ಟು ಬರೆದ್ರೆ ಸೇಡ್ ಇದ್ದಂಗೆ ನಿಮ್ಗೆ ಗೊತ್ತಿದೆ. ಸೇಡ್ ದ್ಯಾಟ್. ಹೌದಾ? ಈ ವಾಕ್ಯ ಬಿಡಿಸ್ತಾ ಇದ್ದೀನಿ ಈಗ. ದೀಪ ಬಂದಿದೆ, ಹಿಂಗಿದ್ರೆ ಸೇಡ್ ಅಂತ ಹೇಳಿದ್ದೀನಿ. ಆಮೇಲೆ ದ್ಯಾಟ್ ಅಂತ ಸಾದಾ ವಾಕ್ಯ ಇದೆ, ದ್ಯಾಟ್ ಅನ್ನೋ ಕಂಜಕ್ಷನ್ ತೊಗೊಂಡಿದ್ದೀನಿ. ಆ ಅಂದರೆ ದೀಪಾನೇ ಬರ್ತಾಳೆ, ಶಿ ಅಂತ ಬರೆದಿದ್ದೀನಿ. ಯಾವ ಬಂದಿದೆ? ಹ್ಯಾಡ್ ಅಂತ ಬರೀತೇನೆ. ವಿಶ್ಡ್ ಇದ್ದಿದ್ದು ವಿಶ್ಡ್ ಅಂತ ಬರೀತೇನೆ. ಈಗ ಯು ಅಂತ ಇದೆ. ಯು ಅಂದರೆ ದೀಪ ಯಾರ ಜೊತೆ ಮಾತಾಡತ್ತಾಳ ನೋಡ್ಕೋಬೇಕು. ಈಗ ದೀಪ ನಾ ಇದ್ದಿರ್ನಿ, ಆ ಅಂದರೆ ಅವಳು ಇರ್ತಾಳೆ. ಯು ಅಂದರೆ ಎದುರಿಗಿದ್ದವರು ಅಂತ ಇರ್ತದೆ. ಎದುರಿಗಿದ್ದವ್ರು ಯಾರಿದ್ದಾರೆ ನೋಡ್ರಿ, ದೀಪ ಮತ್ತು ರಾಜು ಮಾತಾಡ್ತಿದ್ದಾನೆ. ನೋಡ್ರಿ, ದೀಪ ಏನಂತಾಳೆ, ಐ ಹ್ಯಾವ್ ವಿಶ್ಡ್ ಯು ಅಂತ ಅಂದಿರ್ತಾಳೆ. ರಾಜು ಏನಂತಾನೆ, ಐ ಹ್ಯಾವ್ ಎಕ್ಸ್ಪೆಕ್ಟೆಡ್, ನಾ ನಿರೀಕ್ಷೆ ಮಾಡಿದ್ದೆ ಅಂತ ಅಂತಾಳೆ. ಸೊ ಇಲ್ಲಿ ನೋಡ್ರಿ, ಯು ಅಂದರೆ ಏನಾಯ್ತು? ಮೇಲ್ ಕ್ಯಾರೆಕ್ಟರ್ ಆಯ್ತಲ್ಲ. ಹೌದಾ? ಮೇಲ್ ಕ್ಯಾರೆಕ್ಟರ್ಗೆ ಯಾವ್ದು ಬರ್ತದೆ ನೋಡ್ರಿ, ಹಿಮ್, ಹರ್, ಇಟ್, ಮೀ, ದೆಮ್ ಅಂದರೆ ಭಾಳ ಜನಕ್ಕೆ, ಮೀ ಅಂದರೆ ನಂಗೆ ಬರ್ತದೆ, ಇಟ್, ಹರ್ ಅಂದರೆ ಹುಡುಗಿ ಆಗ್ತದೆ, ಹಿಮ್ ಅಂದರೆ ಹುಡುಗ ಆಗ್ತಾನೆ. ಹಾಗಾದ್ರೆ ಇಲ್ಲೇನು ಬರೀವಿಲ್ಲ ನಾನು. ಹೌದಾ? ಇಲ್ಲಿ ಹಿಮ್ ಅಂತ ಬರೀಲಿ. ಹಿಮ್ ಅಂದರೆ ಏನಾಗುತ್ತೆ? ಮೇಲ್ ಕ್ಯಾರೆಕ್ಟರ್. ಯು ಅಂದರೆ ಯಾರು? ಇವರು ನೋಡ್ರಿ. ಐ, ಮೀ, ಮಾಯ್ಗಳು. ಇಲ್ಲೆಲ್ಲಾದ್ರೆ ಆಯ್ ಬಂದಿತ್ತಂದ್ರೆ, ಮೀ ಬಂದಿತ್ತಂದ್ರೆ ಮತ್ತು ಮಾಯ್ ಬಂದಿತ್ತಂದ್ರೆ, ಆಯ್, ಮೀ, ಮಾಯ್ಗಳು ಬಂದು ಅಂದರೆ ಯಾರು ಮಾತಾಡತ್ತಾರ ಅವ್ರಿಗೆ ಸಂಬಂಧಪಟ್ಟಿರ್ತಾವೆ. ಎಲ್ಲಾದರೂ ಯು ಬರಲಿ, ಯುವರ್ ಅಂತ ಬರಲಿ ಮತ್ತು ಎರಡನೇ ಯು ಬರಲಿ, ಈ ಮೂರು ಯುಗಳು ಬಂದು ಅಂದರೆ ಯಾರ ಜೊತೆ ಮಾತಾಡತ್ತಾರ ಅವ್ರಿಗೆ ಬಂದಿರ್ತದೆ.
ಹೌದಾ, ಈ ರೀತಿ ಇರ್ತದೆ. ಸೊ ಆದರೆ ನಾ ಇಲ್ಲಿ ಯು ಅಂತ ಬರ್ದಿಲ್ಲ, ಇಲ್ಲಿ ಯಾರು ಅಂತ ಬರ್ದಿಲ್ಲ. ಈ ವಾಕ್ಯದಲ್ಲಿ ಯು ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ದೀಪಾ ಸೇಡ್ ರಾಜು ಅಂತ ಬರ್ದಿದ್ದಂದ್ರೆ, ದೀಪಾ ಸೇಡ್ ರಾಜು ಅಂತ ಬರ್ದಿದ್ರಂದ್ರೆ ನಾ ಯುಗೆ ಹಿಮ್ ಅಂತ ತಗೊಳ್ತಿದ್ದೆ. ಆದರೆ ಯಾರನ್ನೂ ಕೊಟ್ಟೇ ಇಲ್ಲ. ಇಲ್ಲಿ ಯಾರನ್ನೂ ಕೊಟ್ಟಿಲ್ಲ ಅಂದ್ರೆ ಬಹಳ ಸುಲಭ. ನೀವು ಯಾವ್ದು ಈ ಇದರಲ್ಲಿ ಈ ಕೊನೆಯಲ್ಲಿ ನೀವು ಹಿಮ್ ಬರೆದ್ರು ಕರೆಕ್ಟು, ಹರ್ ಬರೆದ್ರು ಕರೆಕ್ಟು, ಇಟ್ ಬರೆದ್ರು ಕರೆಕ್ಟು, ಮೀ ಬರೆದ್ರು ಕರೆಕ್ಟು, ದೆಮ್ ಬರೆದ್ರು ಕರೆಕ್ಟು. ಆದರೆ ಯಾವಾಗ ರಾಜು ಅಂತ ಕೊಟ್ಬಿಟ್ರಂದ್ರೆ ಕಂಪಲ್ಸರಿ ಆಗಿ ಇವು ಜಾಗದಲ್ಲಿ ನೀವೇನು ಬರೀಬೇಕು, ಹಿಮ್ಮ ಬರಿಬೇಕು. ನೀವು ಇಲ್ಲಿ ಈ ಜಾಗದಲ್ಲಿ ಹಿಮ್ಮ ಬರೀಬೇಕಾಗ್ತದೆ. ಅರ್ಥ? ಅಕಸ್ಮಾತ್ ನೀವು ಯಾವುದು ಕೊಟ್ಟಿಲ್ಲ, ಬರೀ ದೀಪಾ ಸೇಡ್ ಅಷ್ಟೇ ಕೊಟ್ಟಿರಂದ್ರೆ ನೀವು ಏನು ಬೇಕಾದ್ರೂ ಬರೀರಿ. ನೀವು ದೆಮ್ ಬರೀರಿ, ಹಿಮ್ ಬರೀರಿ, ಹರ್ ಬರೀರಿ, ಏನು ಬೇಕಾದ್ರೂ ಬರೆದ್ರು ನಡೀತದೆ. ಈಗ ನಾ ದೆಮ್ ಬರೆದು ಬಿಡ್ತೇನೆ ಅಲ್ಲಿ. ಆದರೆ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ದೀಪಾ ರಾಜು ಕೂಡ ಮಾತಾಡ್ತಿರೋ ಪಕ್ಕ ಗೊತ್ತಿದೆ ನಮಗೆ. ಸೊ ಅದಕ್ಕೋಸ್ಕರ ನಾ ಇಲ್ಲೇ ಬರೀತೀನಿ, ಹಿಮ್ಮ ಬರ್ತದೆ ಇಲ್ಲಿ. ಗೊತ್ತಲ್ಲ? ಸೊ ಯು ನೋಡ್ಕೋಬೇಕು. ನೋಡ್ರಿ, ನೆನ್ಪಿಟ್ಕೋರಿ, ಐ, ಮೀ, ಮೈಗಳು ಇಲ್ಲಿ ಯಾರು ಮಾತಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿರ್ತದ. ಮತ್ತು ಯು ಎರಡು ಇವು ಹಾಗೂ ಯುವರ್ಗಳು ಇಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿರುತ್ತದೆ. ಕ್ಲಿಯರ್ ಆಯ್ತಲ್ಲ? ದೀಪಾಸೆ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಶಿವಾ ಸೇಡ್ ಐ ವೇಟೆಡ್ ಫಾರ್ ಯು ಇನ್ ಯುವರ್ ಹೌಸ್ ಅಂತ ಇದೆ. ಶಿವಾ ಸೇಡ್ ರಾಮು ಅಂತ ಇದೆ. ಅದಕ್ಕೋಸ್ಕರ ಇದನ್ನು ವಾಕ್ಯ ಕೊಟ್ಟಿದ್ದೀನಿ. ಎರಡು ಸೇಮ್ ಇದೆ ನೋಡ್ರಿ. ಶಿವಾ ಸೇಡ್ ಇಲ್ಲಿ ರಾಮು ಕೊಟ್ಟಿದ್ದೀನಿ, ಇಲ್ಲಿ ರಾಮು ಕೊಟ್ಟಿಲ್ಲ. ಐ ವೇಟೆಡ್ ಫಾರ್ ಯು ಇನ್ ಯುವರ್ ಹೌಸ್ ಅಂತ ಇದೆ. ಇದು ಸೇಮ್ ಇದೆ ನೋಡ್ರಿ. ಐ ವೇಟೆಡ್ ಫಾರ್ ಯು ಇನ್ ಯುವರ್ ಹೌಸ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಶಿವ ಅದನ್ನೇ ಹಿಂಗೆ ಬರೋದು ಒಂದೇ. ಶಿವ ಐ ವೇಟೆಡ್ ಫಾರ್ ಯು ಇನ್ ಯುವರ್ ಹೌಸ್ ಅಂತ ನೋಡ. ಶಿವ ಬರೋಣ. ಮೂರು ಒಂದೇನ ವಾಕ್ಯ, ಬೇರೆ ಬೇರೆ ಅಲ್ಲ. ಹೌದಾ? ಶಿವ ಸೇಡ್, ಇಲ್ಲಿ ಕಾಮ ತೆಗೀರಿ, ದ್ಯಾಟ್ ಅಂತ ಬರೀರಿ. ಈಗ ನಾವು ಅಂತ ಇದೆ ಇಲ್ಲಿ. ನಾವು ಅಂತ ಇದೆ. ನಾವುಗೋಸ್ಕರ ಕೆಲವೊಂದು ಡೈರೆಕ್ಟ್ ಸ್ಪೀಚಲ್ಲಿ ಕೆಲವೊಂದು ಶಬ್ದಗಳು ಹಾಗೆ ಇರ್ತಾವೆ ನೋಡ್ರಿ. ಇಲ್ಲೇ ನೋಡ್ರಿ, ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚ್ ಹೆಡ್ಡಿಗಿದೆ. ಎಲ್ಲಾದರೂ ಡೈರೆಕ್ಟ್ ಸ್ಪೀಚಲ್ಲಿ ನಾವು ಬಂದಿತ್ತಂದ್ರೆ ಅದನ್ನು ಶಬ್ದ ಡನ್ ಅಂತ ಚೇಂಜ್ ಮಾಡ್ಕೊಂಡು ವರ್ಡ್ಸ್ ಚೇಂಜ್ ಮಾಡ್ಕೋಬೇಕಾ. ದಿಸ್ ಇತ್ತಂದ್ರೆ ಡೈರೆಕ್ಟ್ ಸ್ಪೀಚಲ್ಲಿ ದ್ಯಾಟ್ ಅಂತ ಚೇಂಜ್ ಮಾಡ್ಕೋರಿ. ಐ ಗೋ ಅಂತಂದ್ರೆ ಬಿಫೋರ್ ಮಾಡ್ಕೋರಿ. ಟುಡೇ ಇತ್ತಂದ್ರೆ ದ್ಯಾಟ್ ಡೇ ಅಂತ ಮಾಡ್ಕೋರಿ. ಟು ನೈಟ್ ಇತ್ತಂದ್ರೆ ದ್ಯಾಟ್ ನೈಟ್ ಅಂತ ಮಾಡ್ಕೊಡ್ರಿ. ಯಸ್ಟರ್ಡೇ ಇತ್ತಂದ್ರೆ ದ ಡೇ ಬಿಫೋರ್ ಅಥವಾ ಪ್ರೀವಿಯಸ್ ಡೇ ಅಂತ ಮಾಡ್ಕೊಡ್ರಿ. ಯಾಕೆ ಮಾಡ್ತಾರಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಟುಡೇ ಅಂತ ಇದ್ದ ರಾಜು ಹೇಳಿದನು ಇವತ್ತು ನಾ ಶಾಲೆಗೆ ಬರಂಗಿಲ್ಲ ಅಂತ ಹೇಳ್ತಾನ. ಇವತ್ತು ಶಾಲೆಗೆ ಬರಂಗಿಲ್ಲ ಅಂತ ಹೇಳ್ತಾನ. ರಾಜು ಹೇಳಿದ್ದ ಇವತ್ತು ನಾ ಶಾಲೆಗೆ ಬರಂಗಿಲ್ಲ ಅಂತ ಹೇಳಿ. ಆ ಡೈಲಾಗನ್ನು ಇವತ್ತು ಅದು ಹಿಂಗಳಾಗಿ ಬರ್ತೇನೆ ರೀ. ರಾಜು ಹೇಳಿದ್ದ ಇವತ್ತು ಶಾಲೆಗೆ ಬರಂಗಿಲ್ಲ ಅಂತೇಳಿ ಇವತ್ತು ಹೇಳ್ಬೋದಾ? ಎಂದು ಹೇಳಿದ ಮಾತು. ಅದಕ್ಕೆ ನಾವೇನೋದ, ರಾಜು ಹೇಳಿದ್ದ ಆವತ್ತು ಅವ ಶಾಲೆಗೆ ಬರಂಗಿಲ್ಲ ಅಂತ, ಆ ದಿವಸ ದ್ಯಾಟ್ ಡೇ ಅಂತ. ಅದಕ್ಕೋಸ್ಕರ ಇವು ಶಬ್ದ ಚೇಂಜ್ ಆಗ್ತಾವೆ. ಎಸ್ಟರ್ಡೇ ಇದ್ರೆ ದ ಡೇ ಬಿಫೋರ್ ಅಂತ ಮಾಡ್ಕೋರಿ, ಅಥವಾ ಪ್ರೀವಿಯಸ್ ಡೇ ಮಾಡ್ಕೋರಿ. ಹಿಯರ್ ಅಂತ ಬಂದಿದ್ರೆ ಡೈರೆಕ್ಟ್ ಸ್ಪೀಚಲ್ಲಿ ಅದನ್ನು ದೇರ್ ಅಂತ ಮಾಡ್ಕೋರಿ. ದೀಸ್ ಬಂದ್ರೆ ದೋಸ್ ಮಾಡ್ಕೊಡ್ರಿ. ಟುಮಾರೋ ಇತ್ತಂದ್ರೆ ದ ನೆಕ್ಸ್ಟ್ ಡೇ ಮಾಡ್ಕೋರಿ, ಅಥವಾ ಫಾಲೋವಿಂಗ್ ಡೇ ಮಾಡ್ಕೊಡ್ರಿ. ಲಾಸ್ಟ್ ನೈಟ್ ಇತ್ತಂದ್ರೆ ದ ನೈಟ್ ಬಿಫೋರ್ ಅಂತ ಮಾಡ್ಕೋರಿ, ಪ್ರೀವಿಯಸ್ ಡೇ ಅಂತ ಮಾಡ್ಕೋರಿ. ಒಂದ್ಸಲ ಸೇಡ್ ಸಾರಿ ಅಂತ ಬರ್ತದ, ಅವಾಗ ಈ ಶಬ್ದ ಬಳಸ್ಬಿಡ್ರಿ, ಅದು ಅಲ್ಲೇ ಬಂದ್ಬಿಡ್ತದೆ, ಎಲ್ಲ ಮುಗಿದೋಗ್ಬಿಡ್ತದೆ ಅಷ್ಟರಲ್ಲೇ. ಅಪೋಲೈಸ್ ಅಂತ ಮಾಡ್ಕೊಂಡ್ಬಿಡ್ರಿ. ಇನ್ನು ಸೇಡ್ ಥ್ಯಾಂಕ್ ಯು ಅಂತಿದೆಯಲ್ಲ, ಅದನ್ನೇನು ಮಾಡ್ಕೋರಿ, ಹಿ ಸೇಡ್ ದ್ಯಾಟ್ ಹಿ ಥ್ಯಾಂಕ್ಡ್ ಹಿಮ್ ಅಂತ ಮಾಡ್ಕೊಕ್ ಹೋಗ್ಬಿಡ್ರಿ. ಹಿ ಥ್ಯಾಂಕ್ಡ್ ಅಂತ ಅಷ್ಟು ಮಾಡ್ಕೊಂಡ್ಬಿಡ್ರಿ. ಸೇಡ್ ಗುಡ್ ಬಾಯ್ ಅಂತೆಲ್ಲ ಬೇಡ್ ಗುಡ್ ಬಾಯ್ ಅಂತ ಮಾಡ್ಕೊಂಡ್ಬಿಡ್ರಿ. ಇನ್ನು ಸೇಡ್ ಹೆಲೋ ಅಂತಲ್ಲ ಗ್ರೀಟೆಡ್ ಅಂತ ಮಾಡ್ಕೋರಿ. ಸೇಡ್ ಗುಡ್ ಮಾರ್ನಿಂಗ್ ಇತ್ತಂದರೆ ವಿಶ್ಡ್ ಅ ಗುಡ್ ಮಾರ್ನಿಂಗ್ ಅಂತ ಬರ್ಕೊ. ಈಗ ಕೆಲವೊಂದ್ಸಲ ಒಂದು ಕ್ವಶನ್ ಕೇಳಿದಾಗ ಎಸ್ ಅಂತ ರಿಪ್ಲೈ ಮಾಡ್ತೀರಿ, ಅದಕ್ಕೆ ಏನು ಮಾಡೋದು, ರಿಪ್ಲೈಡ್ ಇನ್ ದ ಅಫಿರ್ಮೇಟಿವ್ ಅಂದ್ರೆ ಧನಾತ್ಮಕವಾಗಿ ಉತ್ತರಿಸಿದನು. ಸೇಡ್ ನೋ ಅಂತಂದ್ರೆ ರಿಪ್ಲೈಡ್ ಇನ್ ದ ನೆಗೆಟಿವ್ ಅಂತ. ಈ ಕೆಲವೊಂದು ಶಬ್ದಗಳನ್ನು ಬದಲಾವಣೆ ಮಾಡ್ಕೋಬೇಕು, ಶಬ್ದಗಳನ್ನೇ ಬದಲಾವಣೆ ಮಾಡ್ಕೋಬೇಕು. ಈಗ ನೋಡ್ರಿ, ಹಾಗಾದ್ರೆ ನಾವು ಇದ್ದಿದ್ದೇನೆ ಏನು ಮಾಡ್ಕೋಬೇಕು, NOW ನಾವು ಅಂತಿದೆ. ಈಗ ನಾವು ಅಲ್ಲಿ ಏನಿದೆ ದೆನ್ ಅಂತ ಇದೆ. ಈ ದೆನ್ ನಾವು ಇದ್ದಿದ್ದೇನೆ ಏನು ಮಾಡ್ಕೋಣ, ದೆನ್ ಅಂತ ಚೇಂಜ್ ಮಾಡಿಕೊಂಡು ಫುಲ್ ಪಾಯಿಂಟ್ ಅನ್ನು. ಈಗ ನಾವು 3 ಕೆಲಸ ಮಾಡಿದ್ವಿ ನೋಡ್ಕೋಣ. 3 ಕ್ವಶನ್ ಟು ಅಸರ್ಟಿವ್ ಮಾಡಿದ್ವಾ ನೋಡೋಣ. ಇಲ್ಲಿ ಹಿ ವಾಸ್ ಇದೆ, ಇಲ್ಲಿ ಆರ್ ಯು ಇತ್ತು, ನಾವೇನು ಮಾಡಿದ್ದೇವೆ ಹಿ ವಾಸ್ ಅಂತ ಮಾಡ್ಕೊಂಡೇವೆ. ಒಂದೇ ಕೆಲಸ ಆಗಿದೆ. ಟೆನ್ಸ್ ಚೇಂಜ್ ಮಾಡ್ಕೊಂಡವ, ಹಾಂ ಆಯಿತು. ಇಲ್ಲಿ ಆರ್ ಇತ್ತು, ಇಲ್ಲಿ ಏನು ಮಾಡ್ಕೊಂಡೇವೆ ವಾಸ್ ಮಾಡ್ಕೊಂಡು ಟೆನ್ಸ್ ಸೇಮ್. ಪ್ರನೌನ್ ಚೇಂಜ್ ಆಗಿದೆ ನೋಡ್ರಿ, ಯು ಇದ್ದಿದ್ದು ಏನು ಮಾಡ್ಕೊಂಡೇವೆ ಹ್ಯೂ ಮಾಡ್ಕೊಂಡೇವೆ. ಕ್ವಶನ್ ಮಾರ್ಕ್ ತೆಗೆದು ಫುಲ್ ಪಾಯಿಂಟ್ ಬರುತ್ತೆ. ಹೌದಾ, ಈ ರೀತಿ. ನೆಕ್ಸ್ಟು ಹಿ ಸೇಡ್ ಡು ಯು ಪ್ಲೇ ಟುಡೇ ಅಂತ ಇದೆ. ಹಿ ಆಸ್ಕ್ಡ್, ಸೇಡ್ ಇದ್ದನ್ನು ಆಸ್ಕ್ಡ್ ಅಂತ. ಇಲ್ಲಿ ಅದ ನೋಡ್ರಿ, ಹರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯು ಜಾಗದಲ್ಲಿ ಹರ್ ಅಂತ ಕೊಟ್ಟಿದ್ದಾರೆ. ಈಗ ಕಾಮ ತೆಗಿತೇವೆ. ಡೂದಿಂದ ಸ್ಟಾರ್ಟ್ ಆಗಿದೆ ವಾಕ್ಯ.
ವಾಕ್ಯ ರಿಪೋರ್ಟೆಡ್ ಸ್ಪೀಚು ಡೂ ಇಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ರಿ ಡೂ ಇದೆ ನೋಡ್ರಿ, ಇಲ್ಲಿ ಡೂ ಐತೆ ನೋಡ್ರಿ. ಡೂ ಇದ್ರೆ ಕಂಜಕ್ಷನ್ ಯಾವ ತಗೋಬೇಕು, ಇದು ಇಫ್ ಅಥವಾ ವೆದರ್ ತಗೊಳ್ಬೇಕು. ಹೌದಾ, ಡೂ ಇಂದ ಆರಂಭ ಆಗಿತ್ತು ಅಂದರೆ ಡೂ ಇಂದ ಡಸ್ ಇಂದ ಡಿಡ್ ಇಂದ ಆರಂಭ ಆಗಿತ್ತು ಅಂದರೆ ಹಾಗಾದ್ರೆ ಡೂ ಜಾಗದಲ್ಲಿ ಬರೋಣ ಇಫ್ ಅಂತ ಬರೋಣ. ಹೌದಾ, ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಬಂತು, ಈ ಡೂ ಯು ಅಂತ ಇದೆ. ಒಂದು ನೆನ್ಪಿಟ್ಕೋರಿ, ಡೂ ಬಗ್ಗೆ ತಲೆ ಭಾಳ ಕೆಡ್ಸ್ಕೊಬೇಡ್ರಿ. ಡೂ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ತಿಳ್ಕೊಂಬಿಡ್ರಿ. ಬರ್ದಿರ್ತಾರ ಕ್ವಶನ್ದಲ್ಲಿ ಡೂ ಭಾಳ ತಲೆ ಕೆಡ್ಸ್ಕೊಬೇಡ್ರಿ, ಕಾಣಂಗಿಲ್ಲ ಅಂತ ತಿಳ್ಕೊಂಬಿಡ್ರಿ. ನೇರವಾಗಿ ಯು ಪ್ಲೇ ಇದೆ ಅಂತ ತಿಳ್ಕೊಂಬಿಡ್ರಿ. ನೀವು ಡೂ ಬಗ್ಗೆ ತಲೆನ ಕೆಡ್ಸ್ಕೊಬೇಡ್ರಿ. ನೀವು ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಡೂ ಅಷ್ಟೇನಾ, ಡೂ ಬರ್ದ್ರೆ ಇಲ್ಲ ಅಂತ ತಿಳ್ಕೊರಿ, ಡಸ್ ಬರ್ದ್ರು ಇಲ್ಲ ಅಂತ ತಿಳ್ಕೊರಿ, ತಲೆ ಕೆಡ್ಸ್ಕೊಬೇಡ್ರಿ. ಡೂ ಡಸ್ ಎರಡೂ ಎಲ್ಲರೂ ಬಂದು ಅಂದರೆ ಇಲ್ಲಿ ನೋಡ್ರಿ ಡೂ ಡಸ್ ಬಂದು ಅಂದರೆ ಅವು ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಹೌದಾ, ನೇರವಾಗಿ ಇಲ್ಲಿ ಇದನ್ನ ಬಿಡ್ರಿ, ನೇರವಾಗಿ ಇದನ್ನಷ್ಟ ತಗೋರಿ. ಯು ಪ್ಲೇ ಇದೆ, ಯು ಅಂದರೆ ಯಾರು, ಶಿ, ಈ ಹುಡುಗಿದಾಳ. ಆ ಇದ್ರೆ ಇವಳನ್ನ ತಗೊಡ್ತಿದ್ವಿ. ಇಲ್ಲಿ ಯಾರಾದ್ರೆ ಹುಡುಗಿದಾಳ, ಯು ಅಂದರೆ ಲೇಡಿಗೆ ಸಂಬಂಧಪಡ್ತದೆ, ಫೀಮೇಲ್ ಕ್ಯಾರೆಕ್ಟರ್ ಇದೆ. ಸೊ ಯು ಜಾಗದಲ್ಲಿ ಆರಂಭದಲ್ಲಿದೆ, ಶಿ ಅಂತ ತಗೊಳ್ತೇನೆ. ಪ್ಲೇ ಇದೆ, ವರ್ಬ್ 1 ಇದೆ, ನಾವೇನು ಮಾಡ್ಕೋಬೇಕು, ಪ್ಲೇಡ್ ಅಂತ ವರ್ಬ್ 2 ಮಾಡ್ಕೋತೇನೆ. ಗೊತ್ತಲ್ಲ, ಯು ಅಂದರೆ ಹುಡುಗಿ ಸಂಬಂಧಪಟ್ಟ, ಆ ಇದ್ರೆ ಇವ್ರನ್ನ ತಗೋತಿದ್ದೆ. ಇಲ್ಲಿ ಯು ಇದೆ, ಇವ್ರಿಗೆ ಸಂಬಂಧಪಟ್ಟಿರ್ತದೆ. ಯು ಯುವರ್ ಯು ಈ ಕಡೆ ಅವ್ರಿಗೆ ಸಂಬಂಧಪಡ್ತದ. ಐ ಮೀ ಮೈ ಈ ಕಡೆ ಅವ್ರಿಗೆ ಸಂಬಂಧಪಟ್ಟಿರ್ತದೆ. ಶಿ ಇಲ್ಲಿ ಪ್ಲೇ V1 ಇದೆ, ಇದನ್ನೇನು ಮಾಡಿದೆ V2 ಮಾಡಿದೆ. ಟುಡೇ ಅಂತಿದೆ, ಟುಡೇ ಇದ್ರಾಗ ಒಂದು ಶಬ್ದ ಅದ ನೋಡ್ರಿ. ಟುಡೇ ಇದ್ರೆ ಏನು ಮಾಡ್ಕೊ ಅಂದಾರ, ದ್ಯಾಟ್ ಡೇ ಅಂತ ಮಾಡ್ಕೊ ಅಂದಾರ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತೇನೆ, ದ್ಯಾಟ್ ಡೇ ಅಂತ ಮಾಡ್ಕೋತೇನೆ. ಫುಲ್ ಪಾಯಿಂಟ್. ನೆಕ್ಸ್ಟು ಹೀ ಇದೆ, ಆಸ್ಕಡ್ ಅಂತ ತಗೊಳ್ತೇನೆ. ಇಲ್ಲಿ ದೆಮ್ ಅಂತ ಯಾರೋ ಅವನು ಇವ ಯಾರ ಜೊತೆ ಮಾತಾಡ್ತಾನೆ, ಭಾಳ ಮಂದಿ ಕೂಡ ಮಾತಾಡ್ತಾನೆ. ಇವ ಆಕೆ ಕೂಡ ಮಾತಾಡ್ತಾನೆ, ಒಂದು ಹುಡುಗಿ ಕೂಡ ಮಾತಾಡ್ತಿದ್ದ. ಇಲ್ಲಿ ಅವ ಏನು ಮಾಡ್ತಾನೆ, ಭಾಳ ಮಂದಿ ಕೂಡ ಮಾತಾಡ್ತಾನೆ. ಇಲ್ಲಿ WH ಕ್ವಶನ್ ಇಂದ ಆರಂಭವಾಗಿದೆ. WH ಶಬ್ದನೇ ಏನಾಗುತ್ತೆ, ಕಂಜಕ್ಷನ್ ಆಗಿ ಬರ್ತದೆ. ಡಿಡ್ ಯು ಅಂತ ಇದೆ ನೋಡ್ರಿ. ಇಲ್ಲಿ ಒಂದು ತಿಳ್ಕೊರಿ, ಇಲ್ಲಿ ಡೂ ಕಾಣತಿಲ್ಲ ಅಂತ ಹೇಳಿದ್ನಿ, ಆದ್ರೆ ಡಿಡ್ ನಿಮ್ಗೆ ಕಾಣ್ತದ. ಡಿಡ್ ಬಗ್ಗೆ, ಡಿಡ್ ಅಂದ್ರೆ ಮನಸ್ಸಿನಾಗ ಅಂದ್ಕೋರಿ, ಡಿಡ್ ಅಂದ್ರೆ ಹ್ಯಾಡ್ ಅಂತ ತಿಳ್ಕೊರಿ ಮನಸ್ಸಿನಾಗ. ಡಿಡ್ ಅಂದ್ರೆ ಹ್ಯಾಡ್ ಅಂತ ತಿಳ್ಕೊರಿ. ಇಲ್ಲಿ ಕ್ವಶನ್ ಬಂದಾಗ, ಕ್ವಶನ್ ರೂಪದಾಗಿದ್ದಾಗ. ಮತ್ತು ಈಗ ಇದೇನಾದ್ರೆ HV ಆದ ನಂತರ ಸಬ್ಜೆಕ್ಟ್ ಇದೆ. ನಮ್ಮ ಕೆಲಸ ಏನು, ಉಲ್ಟಾ ಮಾಡ್ಕೋಬೇಕು. ಎಸ್ ಪ್ಲಸ್ HV ಆಗಬೇಕು. HV ಈ ಕಡೆ ಇದೆ, ಈ ಕಡೆ ಮಾಡ್ಕೋಬೇಕು. ಎಸ್ ಅನ್ನ ಈ ಕಡೆ ಮಾಡ್ಕೋಬೇಕು. ಹಂಗಾದ್ರೆ ಯು ಅಂದ್ರೆ ಯಾರು, ಯು ಅಂದ್ರೆ ಇಲ್ಲಿದ್ದಾರೆ ನೋಡ್ರಿ, ಭಾಳ ಮಂದಿ ಇದಾರೆ. ಭಾಳ ಮಂದಿ ಇದಾರೆ ಅಂದ್ರೆ ನಾವು ಏನು ಮಾಡ್ಕೋಬೇಕು, ಚಾರ್ಟ್ ನೋಡ್ಕೋಬೇಕು. ಇಲ್ಲಿ ನೋಡ್ರಿ ಇವು ಇದಾರೆ. ಇವು ಅಂದ್ರೆ ಏನು ತಗೋಬೇಕು, ಭಾಳ ಮಂದಿಗೆ. ಹಿಮ್ ಅಂದ್ರೆ ಏಕವಚನ, ಹರ್ ಅಂದ್ರೆ ಅವಳು, ಇಟ್ ಅಂದ್ರೆ ಅಲ್ಲ, ಮೀ ಅಂದ್ರೆ ಅಲ್ಲ, ದೇಮ್ ಬಹುವಚನ ಇದೆಯಲ್ಲ. ಸೊ ಇಲ್ಲಿ ಏನು ಮಾಡ್ಕೊಂಡು ದೆಮ್ ಬರ್ತದೆ. ಸರಿ, ಇವು ಸ್ಟಾರ್ಟಿಂಗ್ ಇದೆ, ಸಾರಿ ಇವು ಸ್ಟಾರ್ಟಿಂಗ್ ಇದೆ ನೋಡ್ರಿ, ಆರಂಭದಲ್ಲಿ ಇವು ಇದೆ. ಸೊ ಅದಕ್ಕೋಸ್ಕರ ದೇ ಬರ್ತದೆ. ಹಿ ಬರಲ್ಲ, ಶಿ ಬರಲ್ಲ, ಇಟ್ ಬರಲ್ಲ. ದೆಮ್ಗೆ ಸೂಟ್ ಆಗುವಂಥದ್ದು ಯಾವುದು, ದೇ. ಹೌದಾ, ಸೊ ಅದಕ್ಕೋಸ್ಕರ ದೇ ಅಂತ ತಗೊಳ್ರಿ. ಅದಾದ ನಂತರ ಡಿಡ್ ಇದೆ. ಡಿಡ್ ಅಂದ್ರೆ ಯಾವಾಗ ಬಂದಿರ್ತದೆ, ವರ್ಬ್ 2 ಇದ್ದಾಗ ಬಂದಿರ್ತದೆ. ಹೌದಾ, ಅವಾಗ ಹ್ಯಾಡ್ ಅಂತ ತಗೊಳ್ರಿ. ಅಂದರೆ ಇದು ಆ್ಯಕ್ಚುಲಿ ಯು ಪ್ಲೇಡ್ ಇದ್ದಂಗೆ ಇದು. ಅದರಾಗಿಂದ ಡಿಡ್ ಈ ಕಡೆ ತೆಗೆದಾರ, ಇದನ್ನು ವರ್ಬ್ 1 ಮಾಡ್ಕೊಂಡಾನೆ. ನಿಮ್ಗೆ ಗೊತ್ತಿದೆ, ಡೂ ಡಸ್ ಡಿಡ್ ಬಂದಾಗ ವರ್ಬ್ 1 ಬಂದಿರ್ತದೆ, ಅದಕ್ಕೋಸ್ಕರ ವರ್ಬ್ 1 ಬಂದಿರ್ತದೆ. ಹ್ಯಾಡ್ ಬರೆದು ಇದನ್ನೇ ಮಾಡ್ಕೊರಿ, ಪ್ಲೇಡ್ ಅಂತ ಮಾಡ್ಕೊಡ್ರಿ. ಆಮೇಲೆ ಇಲ್ಲಿ ಎಸ್ಟರ್ಡೇ ಅಂತ ಶಬ್ದ ಇದೆ. ಎಸ್ಟರ್ಡೇಗೋಸ್ಕರ ಏನು ಮಾಡ್ಕೊರಿ, ಇದನ್ನು ಚಾರ್ಟ್ ಮಾಡ್ಕೊಡ್ರಿ. ಎಸ್ಟರ್ಡೇ ಇದ್ರೆ ಏನು ಬರೀ ಅಂದ್ರೆ ದ ಡೇ ಬಿಫೋರ್ ಬರೀರಿ, ಅಥವಾ ಪ್ರೀವಿಯಸ್ ಡೇ ಅಂತ ಬರೀರಿ ಅಂತ ಹೇಳ್ಯಾರ. ಸೊ ನಾವೇನು ಮಾಡೋಣ, ಪ್ರೀವಿಯಸ್ ಡೇ ಅಂತ ಬರಿತೇವೆ. ಹೌದಾ, ಇಷ್ಟು ಚೇಂಜ್ ಮಾಡ್ಕೋಬೇಕು. ಸರಿ, ನೀವು ಇದೊಂದು ನೋಡ್ಕೊಡ್ರಿ. ಈ ಎರಡು ಭಾಳ ನೋಡ್ಕೊಡ್ರಿ. ನಾನು ಹೇಳ್ತಾ ಇದ್ದೀನಿ ನಿಮಗೆ ಪದೇ ಪದೇ, ಇವೆರಡನ್ನು ಭಾಳ ಗಮನ ಇಟ್ಟು ನೋಡ್ಕೋಬೇಕು. ವರ್ಬ್ 1 ಇದ್ದಾಗ ವರ್ಬ್ 2, ವರ್ಬ್ 2 ಇದ್ದಾಗ ಹ್ಯಾಡ್ ಪ್ಲಸ್ V3. ಸೊ ಇಲ್ಲಿ ಆ್ಯಕ್ಚುಲಿ ಇದು ಈಗ ಹಿ ವೆಂಟ್ ಇದ್ದರೆ ಹೇಗೆ ಮಾಡ್ಕೋತೀರಿ ಇದನ್ನು, ಡಿಡ್ ಹಿ ಗೋ ಅಂತ ಆಗತ್ತದು. ಡಿಡ್ ಹಿ ಇದ್ರಾಗ ಡಿಡ್ ಇರ್ತದೆ. ಹೌದಾ, ಸೊ ಡಿಡ್ ಬಂದು, ಹಿ ಬಂದು, ಗೋ ಅಂತ ಬಂದಿರ್ತದೆ ಕ್ವಶನ್ ಮಾಡ್ಬೇಕಾರೆ. ಹೌದಾ, ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಡಿಡ್ ಬಂದಿರ್ತದೆ. ಇದನ್ನು ನಿಮ್ಗೆ ಗೊತ್ತಿದೆ, ಟೆನ್ಸಲ್ಲಿ ಹೇಳುವಾಗ ಹೇಳ್ತಾರೆ. ಸೊ ಅದನ್ನು ಸೀದಾ ಮಾಡ್ಕೋಬೇಕು. ನಾವು ಅದನ್ನು ಸೀದಾ ಮಾಡ್ಕೋಬೇಕಾದ್ರೆ ಈ ರೀತಿ ಮಾಡ್ಕೋಬೇಕು. 3 ಕೆಲಸ ಮಾಡಬೇಕು. ಒಂದು ಟೆನ್ಸ್ ಚೇಂಜ್ ಮಾಡ್ಕೋಬೇಕು, ಆಮೇಲೆ ಎಸ್ ಇದ್ದದ್ದು ಅಸರ್ಟಿವ್, ಈ ಇಂಟ್ರೋಗೇಟಿವ್ ಇದ್ದನ್ನು ಅಸರ್ಟಿವ್ ಮಾಡ್ಕೋಬೇಕು, ಹಾಗೆ ಪ್ರನೌನ್ ಚೇಂಜ್ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿದಾಗ ಅದು ಕ್ಲಿಯರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಶಿವ ಸೇಡ್ ಅಂತ ಇದೆ. ಇಲ್ಲಿ ನೋಡ್ರಿ, ಶಿವ ಸೇಡ್ ದ್ಯಾಟ್ ಅಂತ ತಗೋಣ. ಶಿವ ಬಂದಿದೆ, ಸೇಡ್ ಬಂದಿದೆ, ಕಾಮ ತಗ ದ್ಯಾಟ್ ಹಾಕಿದೀವಿ. ಆ ಅಂದರೆ ಇಲ್ಲಿ ಯಾರಿದ್ದಾರೆ ನೋಡ್ಕೋಬೇಕು. ಹಿ ಇದೆ ಅಂದ್ರೆ ಹಿ ಕ್ಯಾರೆಕ್ಟರ್ ಇದೆ, ಹಿ ಪ್ರನೌನ್ ಬರೀರೆ.
ಅಲ್ಲಿ ಶಿವ ಶಿವ ಬರೆಯಕ್ಕೆ ಹೋಗ್ಬೇಡ್ರಿ. ಐ ವೇಟೆಡ್ ಅಂತ ಇದೆ. ಐ ವೇಟೆಡ್ ಅಂದರೆ ನಾವು ಹೇಳ್ಕೋಬೇಕು ಇಲ್ಲಿ ಇದ್ರ ವರ್ಬ್ ಚಾರ್ಟ್ ತಗೋಬೇಕು. ವರ್ಬ್ 2 ಅಲ್ಲ, ವೇಟೆಡ್, ವೇಟೆಡ್ ನೋಡ್ರಿ. ಸಬ್ಜೆಕ್ಟ್ ಮುಂದೆ ವರ್ಬ್ 2 ಇದೆಯಾ, ವೇಟೆಡ್ ಅಂದಾಗತ್ತೆ. ಹಾಗಾದ್ರೆ ನಾವೇನು ತಗೋಬೇಕು, ಹ್ಯಾಡ್ ಮುಂದೆ V3 ತಗೋಬೇಕು ಅಂದಂಗಾಯ್ತು. ಸೊ ಈಗ ನಾವು ಇಲ್ಲೇ ಬರೋಣ, ಇದೆ ಅದ ಇಲ್ಲಿ ಹ್ಯಾಡ್ ತಗೊಳ್ಳೋಣ. ಹ್ಯಾಡ್ ತಗೊಂಡು ವೇಟೆಡ್ ಮೂರನೇ ರೂಪ ಏನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ವೇಟೆಡ್ ಆಗುತ್ತೆ. ಹೌದಾ. ಫಾರ್ ಯು ಬಂತು ನೋಡ್ರಿ. ಈಗ ಯು ಬಂತು. ಯುಗಾದ್ರೆ ಈ ಚಾರ್ಟ್ ತಗೊಳ್ಳೋಣ. ಹೌದಾ. ಯು ಬಂತು. ಈಗ ಯು ಅಂದ್ರೆ ಯಾರು ನೋಡೋಣ. ಯು ಅಂದ್ರೆ ಯಾರ ಜೊತೆ ಮಾತಾಡತಾನವ, ಇಲ್ಲಿ ಯಾರನ್ನ ಕೊಟ್ಟಾರೆ, ಶಿವ ಸೇಡ್ ಅಷ್ಟೇ ಕೊಟ್ಟಾರೆ. ಶಿವ ಸೇಡ್ ಯಾರ ಜೊತೆ ಇಲ್ಲಿ ಕೊಟ್ಟಿಲ್ಲ, ಕ್ವಶನ್ ಮಾರ್ಕ್ ಇದೆ ಇಲ್ಲಿ, ಯಾರನ್ನು ಕೊಟ್ಟಿಲ್ಲ. ನಾ ಹೇಳಿದ್ನಲ್ಲ, ಯಾರನ್ನೂ ಕೊಟ್ಟಿಲ್ಲ ಅಂದರೆ, ಇಲ್ಲಿ ಯಾರು ಕೊಟ್ಟಿಲ್ಲ ಅಂದರೆ ಇವು ಜಾಗದಲ್ಲಿ ನೀವು ಯಾವ್ದು ಬೇಕಾದ್ ಬರೀರಿ. ಅಂದರೆ ಇದನ್ನು ಬರೀರಿ, ಇದನ್ನು ನಡೀತದ. ಅಕಸ್ಮಾತ್ ಇಲ್ಲಿ ಕೊಟ್ಟಿದ್ರಿ, ಇಲ್ಲಿ ನೋಡ್ರಿ, ಶಿವ ಸೇಡ್ ರಾಮು ಅಂತ ಸ್ಪಷ್ಟವಾಗಿ ಕೊಟ್ಟಾರೆ. ಶಿವ ಯಾರ ಜೊತೆ ಮಾತಾಡ್ತಾನೆ, ರಾಮನ ಜೊತೆನೆ ಮಾತಾಡತಾನೆ. ಅವ ಅಂದಾಗ ಇದ ಜಾಗದಲ್ಲಿ ಬರಿಬೇಕಾದ್ರೆ ಎಚ್ಚರಿಕೆಯಿಂದ ಬರಿಬೇಕು. ಈಗ ನೋಡ್ರಿ, ಈ ವಾಕ್ಯಕ್ಕೆ ಬಂದಾಗ ಇಲ್ಲಿ ನೋಡ್ರಿ, ಶಿವ ಸೇಡ್ ದ್ಯಾಟ್ ಹಿ ಹ್ಯಾಡ್ ವೇಟೆಡ್ ಫಾರ್ ಯು ಅಂದ್ರೆ ಯಾರು ಬೇಕಾದ್ ಬರೀರಿ ನೀವು, ದೆಮ್ ಬರೀರಿ, ಮೀ ಬರೀರಿ, ನಡೀತದ. ಹೌದಾ. ಸೊ ಈ ವಾಕ್ಯಕ್ಕೆ ಬಂದಾಗ, ರಾಮುನ್ ವಾಕ್ಯಕ್ಕೆ ಬಂದಾಗ, ಈ ವಾಕ್ಯಕ್ಕೆ ಬಂದಾಗ, ಹೌದಾ, ಇಲ್ಲಿ ಬರೀತೀವಿ ನೋಡ್ರಿ. ಈ ವಾಕ್ಯ ನೋಡ್ಕೋತ ಹೋಗ್ರಿ. ಈ ವಾಕ್ಯ ನೋಡ್ತಾ ಇದ್ದೀರಿ. ಶಿವ ಸೇಡ್ ರಾಮು ದ್ಯಾಟ್, ಇಲ್ಲಿ ಐ ಅಂದ್ರೆ ಶಿವ, ಹಿ ಹ್ಯಾಡ್ ವೇಟೆಡ್ ಫಾರ್, ಇಲ್ಲಿ ರಾಮು ಅಂತ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ರಾಮು ಅಂತ ಇದೆ. ಸೊ ರಾಮುಗಂದ್ರೆ ಈ ಕ್ಯಾರೆಕ್ಟರಲ್ಲಿ ಹಿಮ್ ಬರ್ತದ, ಹರ್ ಬರಲ್ಲ, ಇಟ್ ಬರಲ್ಲ, ಮೀ ಬರಲ್ಲ, ದೆಮ್ ಬರಲ್ಲ. ಸೊ ಅದಕ್ಕೆ ಏನು ಬರುತ್ತೆ, ಆಟೋಮೆಟಿಕ್ಲಿ ಇಲ್ಲಿ ಹಿಮ್ ಅಂತ ಬರೆದು ಬಿಡಬೇಕು ಅಷ್ಟೇ. ಸಾಗರ ಯುವದ ಬಗ್ಗೆ ಪರಿಚಯ ಆಯಿತು. ಯುವದ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನು ಮುಂದುವರೆದ. ಹೌದು, ಸರಿ. ಇನ್ ಯುವರ್ ಹೌಸ್ ಅಂತ ಇದೆ. ಅದು ಇನ್ ಯುವರ್ ಹೌಸ್ ಅಂದರೆ ಯಾರ ಹೌಸು? ಇನ್ ಯುವರ್ ಹೌಸ್ ಅಂದರೆ ಹಿ ಹ್ಯಾಡ್ ವೇಟೆಡ್ ಫಾರ್ ಹಿಮ್ ಇನ್ ಯುವರ್ ಅಂದ್ರೆ ಯಾರು ಬಂತು? ಯುವರ್ ಅಂದ್ರೆ ಇಲ್ಲಿ ಯುವರ್ ಅಂತ ನೋಡ್ರಿ, ಯುವರ್ ಅಂತ ಇದೆಯಲ್ಲ, ಯುವರ್ ಅಂದ್ರೆ ಪೊಸೆಸಿವ್, ಹಿ ಇಸ್ ಹರ್ ಇಟ್ಸ್ ಮೈ ದೇರ್. ಹಾಗಾದ್ರೆ ಈಗ ಯುವರ್ ಅಂದ್ರೆ ಯು ಅಂದ್ರೆ ಯಾರು? ಅಲ್ಲಿ ರಾಮು ಇದ್ದಾನೆ. ಯುವರ್ ಅಂದ್ರೆ ಇವುಗಳು ಎಲ್ಲ ಯಾರಿಗೆ ಸಂಬಂಧಪಡ್ತಾವೆ? ರಾಮುಗೆ ಸಂಬಂಧಪಡ್ತವೆ. ರಾಮುಗೆ ಸಂಬಂಧಪಟ್ಟವ ಅಂದ್ರೆ ಹರ್ ಬರಂಗಿಲ್ಲ, ಹುಡುಗಲ್ಲ, ನಾವು ರಾಮು, ಇಟ್ಸ್ ಅಲ್ಲ, ಮಾಯ್ ಅಲ್ಲ, ದೇರ್ ಅಲ್ಲ. ಸೊ ಆಟೋಮೆಟಿಕ್ಲಿ ಏನು ಬರ್ತದೆ, ಹೀಸ್ ಬರ್ತದೆ. ಹೀಸ್ ಹೌಸ್ ಅಂತ ಮಾಡ್ಕೊಡ್ರಿ, ಕರೆಕ್ಟ್ ಆಗ್ತದೆ. ಇನ್ನು ಇಲ್ಲಿ ನೋಡ್ರಿ, ಕ್ವಶನ್ ಇನ್ನು ಸ್ಟಾರ್ಟ್ ಆಗ್ತದೆ. ನಿಮಗೆ ಕ್ವಶನ್ ಇದ್ದದ್ದು ಅಂದರೆ PUC ಯಲ್ಲೆಲ್ಲ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಡೈಲಾಗ್ ರೂಪದಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಈಗ ನೋಡ್ರಿ, ಕ್ವಶನ್ ಯಾವ ರೀತಿ ಇದೆ ಅಂತ. ಅದೇ ಇದು ಇನ್ಕಮಿಟ ನೋಡಿದ್ದು ಅಸರ್ಟಿವ್ ಸೆಂಟೆನ್ಸು, ಇದು ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಬರ್ತದೆ. ಹಿಸ್ ಸೈಡ್ ಅಂತ ಇದೆ, ಕಾಮ ಹ್ಯಾವ್ ಯು ಕಂಪ್ಲೀಟೆಡ್ ವರ್ಕ್ ಅಂತ ಇದೆ. ಹ್ಯಾವ್ ಅಂತ ಇದೆ, ಯು ಹ್ಯಾವ್ ಅಂತಿಲ್ಲ, ಅದು ಯು ಹ್ಯಾವ್ ಅಂತಿಲ್ಲ, ಹ್ಯಾವ್ ಯು ಕಂಪ್ಲೀಟೆಡ್ ವರ್ಕ್ ಅಂತ ಇದೆ. ಕ್ವಶನ್ ಮಾರ್ಕ್ ಇದೆ ಕೊನೆಗೆ, ಫುಲ್ ಪಾಯಿಂಟ್ ಇಲ್ಲ, ಕ್ವಶನ್ ಮಾರ್ಕ್ ಇದೆ, ಡಬಲ್ ಇನ್ವರ್ಟೆಡ್ ಕಾಮ ಇದೆ, ಹಿಸ್ ಸೈಡ್ ಅಂತ ಇದೆ. ಸರಿ, ಈಗ ಈ ವಾಕ್ಯ ಇಂಟ್ರೋಗೇಟಿವ್ ಇರತಕ್ಕಂಥ ವಾಕ್ಯ PUC ಯಲ್ಲಿ ಇದನ್ನು ಕೇಳ್ತಾರೆ. ಡೈಲಾಗ್ ರೂಪದಲ್ಲಿದ್ದಾಗ ಒಂದು ಕ್ವಶನ್ ಇದ್ದೇ ಇರ್ತದೆ. ಹಿಂಗಿದ್ದಾಗ ಏನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಹಿಸ್ ಸೈಡಲ್ಲಿ ಕ್ವಶನ್ ಮಾರ್ಕ್ ಇತ್ತಂದ್ರೆ ನೋಡ್ರಿ, ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇತ್ತಂದ್ರೆ ಈ ಕಡೆ ನೋಡ್ರಿ, ಕ್ವಶನ್ ಮಾರ್ಕ್ ಇಲ್ಲಿ ಇದೆಯಲ್ಲ, ಕೊಟ್ಟಿರ್ತಕ್ಕಂಥ ಕ್ವಶನ್ ಮಾರ್ಕದಲ್ಲಿ ಎರಡು ಪ್ರಕಾರ ಬರ್ತವೆ. ಒಂದು ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತ ಬರ್ತಾವೆ, ಒಂದು WH ಕ್ವಶನ್ ಅಂತ ಬರ್ತಾವೆ. ಎಸ್ ಆರ್ ನೋ ಟೈಪ್ ಕ್ವಶನ್ ಗುರ್ತಾ ಹೆಂಗೆ ಹಿಡಿಬೇಕಂದ್ರೆ, ಸ್ಪೀಚ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಮಟ್ಟ ರಿಪೋರ್ಟೆಡ್ ಸ್ಪೀಚ್ ಇದೆಯಲ್ಲ, ಈ ರಿಪೋರ್ಟೆಡ್ ಸ್ಪೀಚ್ ಇಲ್ಲಿಂದ ಅಲ್ಲ, ಇಲ್ಲಿಂದ ರಿಪೋರ್ಟೆಡ್ ಸ್ಪೀಚ್ ಈ ಭಾಗದಲ್ಲಿ ಈ ಆರಂಭ ಆಗ್ತದಲ್ಲ, ಈ ಭಾಗ ಆರಂಭದಲ್ಲೇ ಹೆಲ್ಪಿಂಗ್ ವರ್ಬಿಂದ ಇದ್ದು ಅಂದರೆ ಡೂ, ಡಸ್, ಡಿಡ್, ಹೆಲ್ಪಿಂಗ್ ವರ್ಬ್ ಗೊತ್ತಿದ್ದಾವೆ ನಿಮಗೆ. ಹ್ಯಾವ್, ಹ್ಯಾಸ್, ಹ್ಯಾಡ್, ಆಮ್, ಈಸ್, ಆರ್, ವಾಸ್, ವೇರ್, ಶಾಲ್, ವಿಲ್, ಕ್ಯಾನ್, ಮೇ, ಶುಡ್, ವುಡ್, ಎಕ್ಸೆಟ್ರಾ ಇವೆಲ್ಲ ಇದರಿಂದನೇ ವಾಕ್ಯ ಆರಂಭವಾಗಿತ್ತಂದರೆ, ಈ ಹೆಲ್ಪಿಂಗ್ ವರ್ಬ್ಗಳಿಂದ ವಾಕ್ಯ ಆರಂಭವಾಗಿತ್ತಂದರೆ ಇಫ್ ಬಳಸ್ರಿ ಕಂಜಕ್ಷನ್ ಆಗಿ, ಅಥವಾ ವೆದರ್ ಬಳಸ್ರಿ, ಹೌದಾ, ಅದು ಸೆಕೆಂಡರಿ. ಹೌದಾ, ಇದಕ್ಕೇನಂತಾರೆ ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತ ಕರೀತಾರೆ. ಇದಕ್ಕೇನಂತಾರೆ ಹೆಲ್ಪಿಂಗ್ ವರ್ಬಿಂದ ವಾಕ್ಯ ಆರಂಭವಾಯ್ತಂದ್ರೆ ಅದಕ್ಕೆ ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತ ಕರೀತಾರೆ. ಇನ್ನು ಇದೇ ಭಾಗದಲ್ಲಿ WH ಶಬ್ದಗಳಾದಂತಹ
ವಾಟು, ವೈ, ಹೂ, ವ್ಯಾನ್, ವೇರ್, ವೆಚ್, ಹೂಮ್, ಹೂಸ್, ಹೌ. ಹೌದಲ್ಲೂ ಡಬ್ಲ್ಯೂ ಎಚ್ ಇದೆ, ಡಬ್ಲ್ಯೂ ಇದೆ, ಎಚ್ ಇದೆ. ಹೌ ಮೆನಿ ಇಂಥ ಶಬ್ದಗಳಿಂದ ಕೂಡಿದ್ದು ಅಂದರೆ ಡಬ್ಲ್ಯೂ ಎಚ್ ಕ್ವಶನ್. ಡಬ್ಲ್ಯೂ ಎಚ್ ಕ್ವಶನ್ನಿಂದ ಆರಂಭವಾಗಿದೆ ಅಂದರೆ ವಾಟ್ ಹ್ಯಾವ್ ಯು ಕಂಪ್ಲೀಟೆಡ್, ವೇರ್ ಹ್ಯಾವ್ ಯು ಕಂಪ್ಲೀಟೆಡ್, ವೈ ಹ್ಯಾವ್ ಯು ಕಂಪ್ಲೀಟೆಡ್, ವೆನ್ ಹ್ಯಾವ್ ಯು ಕಂಪ್ಲೀಟೆಡ್, ಹೌದಾ, ಹೌ ಹ್ಯಾವ್ ಯು ಕಂಪ್ಲೀಟೆಡ್. ಈ ರೀತಿ ಡಬ್ಲ್ಯೂ ಎಚ್ ಇಂದ ಇಲ್ಲಿ ಬಂದಿದ್ದು, ಇಲ್ಲಿ ಡಬ್ಲ್ಯೂ ಎಚ್ ಬಂದು, ಎಚ್ ವಿ ಬಂದು, ಹೆಲ್ಪಿಂಗ್ ವರ್ಬ್ ಬಂದು, ಯು ಬಂದು, ಪ್ರನೌನ್ ಬಂದು, ಹೌದಾ, ವರ್ಬ್ ಬಂದಿತ್ತು ಅಂದರೆ ಆವಾಗ ಆ ಯಾವ ಡಬ್ಲ್ಯೂ ಎಚ್ ಕೊಟ್ಟಿರ್ತಾರಲ್ಲ ಅದನ್ನ ಬರೀಬೇಕು ಕಂಜೆಕ್ಷನ್ ಆಗಿ. ಈಗ ನೋಡ್ರಿ, ಇದು ಕ್ವಶನ್ ಗೊತ್ತದಲ್ಲ, ಕ್ವಶನ್ದಲ್ಲಿ ಎರಡು ಪ್ರಕಾರ ಹೆಲ್ಪಿಂಗ್ ವರ್ಬಿಂದ ಆರಂಭವಾಗಿದ್ದು ಒಂದು, ಡಬ್ಲ್ಯೂ ಎಚ್ ಶಬ್ದಗಳಿಂದ ಆರಂಭವಾಗಿರ್ತಕ್ಕಂಥ ಇನ್ನೊಂದು. ಹೆಲ್ಪಿಂಗ್ ವರ್ಬಿಂದನೇ ಆರಂಭವಾಗಿತ್ತಂದರೆ, ಇಲ್ಲಿ ಹೆಲ್ಪಿಂಗ್ ವರ್ಬಿಂದ ಆರಂಭವಾಗಿದೆಲ್ಲ ಆವಾಗ ಇಲ್ಲಿ ನೋಡ್ರಿ ಕಂಜೆಕ್ಷನ್ನು ಇದೇ ಯಾವ ತೊಗೊಂಡಿದ್ರಿ ನೀವು, ದ್ಯಾಟ್ ಅಂತ ತೊಗೊಂಡಿದ್ರಿ ನೀವು. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಏನು ತೊಗೊಂಡಿದ್ರಿ, ದ್ಯಾಟ್ ಅಂತಕ್ಕಂಥದ್ದು ತೊಗೊಂಡಿದ್ರಿ, ಹೌದಾ. ಇಲ್ಲಿ ಆದರೆ ಇಲ್ಲಿ ದ್ಯಾಟ್ ತೊಗೋಬಾರ್ದು, ಹೌದಾ. ಇಲ್ಲಿ ಕೆಲಸ ಏನು ಮಾಡ್ಬೇಕು ನೋಡ್ರಿ, ಒಂದು ಗಮನಕ್ಕೆ ಕೊಡ್ರಿ. ಹೀ ಇದ್ದಲ್ಲಿ ಹೀ ಬರೀರಿ. ಈಗ ಇದನ್ನು ಮಾಡ್ತಾ ಇದ್ದೀವಿ ನಾವು. ಹೀ ಇದ್ದಲ್ಲಿ ಹೀ ಬರೀರಿ. ಸೇಡ್, ಈಗ ನೋಡ್ರಿ ಪ್ರಶ್ನೆಯನ್ನು ಹೇಳ್ತಾರ ಕೇಳ್ತಾರೆ, ಪ್ರಶ್ನೆನ ಕೇಳ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡೋದು, ಸೇಡ್ ಇದ್ದದನ್ನು ಆಸ್ಕ್ಡ್ ಮಾಡ್ಕೊಳ್ಳೋಣ. ಸೇಡ್ ಇದ್ದದನ್ನು ಆಸ್ಕ್ಡ್ ಅಂತ ಬದಲು ಮಾಡ್ಕೊಳ್ಳೋಣ. ನೋಡ್ರಿ ಸೇಡಿಗೆ ಈಗ ನೀವು ಇಷ್ಟೆಲ್ಲ ಬಳಸ್ಬೋದು ನೋಡ್ರಿ. ಆಸ್ಕ್ಡ್, ಕ್ವಶನ್, ಎನ್ಕ್ವೈರ್ಡ್, ಪೊಲೀಸ್ ಎನ್ಕ್ವೈರಿ ಮಾಡ್ತಾರಲ್ಲ ಎನ್ಕ್ವೈರ್ ಅಂತ. ಕ್ವಶನ್, ಟೀಚರ್ ಕ್ವಶನ್ ಮಾಡ್ತಾರಲ್ಲ ಅದು. ಆರ್ಡರ್ ಮಾಡೋದು. ರೆಕ್ವೆಸ್ಟೆಡ್ ಅಂತ ಮಾಡ್ಕೊಡ್ರಿ. ಥ್ಯಾಂಕ್ಡ್ ಅಂತ ಮಾಡ್ಕೊಡ್ರಿ. ಥ್ಯಾಂಕ್ ಯು ಅಂತ ಥ್ಯಾಂಕ್ಡ್ ಅಂತ ಮಾಡ್ಕೊರಿ. ರಿಪ್ಲೈಡ್ ಅಂತಂದ್ರೆ ರಿಪ್ಲೈಡ್ ಮಾಡ್ಕೋರಿ. ಆನ್ಸರ್ಡ್ ಇತ್ತಂದ್ರೆ ಆನ್ಸರ್ ಮಾಡ್ಕೋರಿ. ಕಮಾಂಡೆಡ್. ಈ ರೀತಿ ಸೇಡ್ ಅನ್ನೋದನ್ನ ನಾವು ಈ ರೀತಿನೂ ಬರಿಬಹುದು. ಎಲ್ಲ ರೀತಿ ಬರೀ ಸೇಡ್ ಬರೆಯಂಗಿಲ್ಲ. ಅದು ಸಂದರ್ಭ, ಸ್ಪೀಚ್ದ ಆಧಾರ ಮೇಲಿನ ನೀವು ಅದನ್ನ ಕೆಲವೊಂದನ್ನು ಚೇಂಜ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ನಾ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತದೆ, ಹೇಳಲಾಗುವುದಿಲ್ಲ. ಅದಕ್ಕೋಸ್ಕರ ನಾ ಏನು ಮಾಡಿದ್ದೀನಿ, ಆಸ್ಕ್ಡ್ ಅಂತ ಬರೆದಿದ್ದೀನಿ. ಈಗ ನಾ ಹೇಳಿದ್ದೀನಿ ಹೆಲ್ಪಿಂಗ್ ವರ್ಬಿಂದ ಆರಂಭವಾಗಿದೆ, ಇವುಗಳಿಂದ ಆರಂಭವಾಗಿತ್ತಂದ್ರೆ ಈ ಕಾಮಾ ತೆಗೆದು ಅಲ್ಲಿ ದ್ಯಾಟ್ ಹಾಕ್ತಿದ್ವಲ್ಲ ಅಸರ್ಟಿವ್ದಲ್ಲಿ, ಇಲ್ಲಿ ಏನು ಹಾಕೋಣ, ಇಫ್ ಹಾಕೋಣ. ಇಫರ ಬರೀರಿ ಅಥವಾ ಈ ವೆದರನ್ನು ಬರೀರಿ, ನಡೀತದ, ಹೌದಾ. ಇಲ್ಲಿ ಇಫ್ ಅಂತ ಬರ್ದ್ವಿ. ಇನ್ನು ಸ್ಟಾರ್ಟ್ ಆಯ್ತು ನೋಡ್ರಿ. ಹ್ಯಾವ್ ಯು ಕಂಪ್ಲೀಟೆಡ್ ವರ್ಕ್ ಅಂತ ಇದೆಯಲ್ಲ, ಈ ಕೆಲಸ ಮಾಡ್ಬೇಕೀಗ. ಇಫ್ ಅಂತ ಬರ್ದ್ವಿ, ಈ ಕಾಮಾ ಕೆಲಸ ಆಯಿತು. ಈಗ ನೇರವಾಗಿ ಈ ಮಾಟಕ್ಕೆ ಬಂದಿದ್ದೇವೆ. ಇಫ್ ಎಲ್ಲಿಂದ ಬಂದು ಗೊತ್ತಾಯ್ತಲ್ಲ, ದ್ಯಾಟ್ ಬಳಸಿಲ್ಲ. ದ್ಯಾಟ್ ಯಾಕೆ ಬಳಸಿಲ್ಲ ಅಂದರೆ ಇದು ಕ್ವಶನ್ ಇದೆ. ಕ್ವಶನ್ ಬಂದರೆ ದ್ಯಾಟ್ ಇಫ್ ಬರಿಬೇಕಾ ಅಂತ ಇಲ್ಲ. ಕ್ವಶನ್ ಬಂದರೆ ಎಲ್ಲ ಕಡೆ ಇಫ್ ಬರೆಯಂಗಿಲ್ಲ. ಕ್ವಶನ್ದಲ್ಲಿ ಎರಡು ಪ್ರಕಾರ ಡಬ್ಲ್ಯೂ ಎಚ್ ಕ್ವಶನ್ ಇದೆ ಹಾಗೂ ಎಸ್ ಆರ್ ಕ್ವಶನ್. ಎಸ್ ಆರ್ ಕ್ವಶನ್ ಅಂದರೆ ಹೆಲ್ಪಿಂಗ್ ವರ್ಬಿಂದ ಆರಂಭ ಆಗ್ತವೆ, ಆವಾಗ ಇಫ್ ಅಥವಾ ವೆದರ್ ಬಳಸ್ರಿ. ಡಬ್ಲ್ಯೂ ಎಚ್ ಕ್ವಶನ್ ಇಂದ ಆರಂಭ ಆಗಿತ್ತು ಅಂದ್ರೆ ಡಬ್ಲ್ಯೂ ಎಚ್ ವರ್ಡ್ಸ್ ಬಳಸ್ರಿ. ಈಗ ಇಫ್ ಅಂತ ಬಂತು. ಈಗ ನೋಡ್ರಿ, 3 ಕೆಲಸ ಮಾಡ್ಬೇಕು ನಾವು ಇಲ್ಲಿ. ಕ್ವಶನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂದ ಅಸರ್ಟಿವ್ ಮಾಡ್ಕೋಬೇಕು. ಒಂದು ಇದು ಇಂಟ್ರಾಗೇಟಿವ್ ಇದೆ, ಹೌದಾ, ಕ್ವಶನ್ ಮಾರ್ಕ್ ಇದೆ. ಇಂಟ್ರಾಗೇಟಿವ್ ನೋಡ್ರಿ, ನೆನ್ಪಿಟ್ಕೋರಿ, ಇಂಡೈರೆಕ್ಟ್ ಮಾಡುವಾಗ ಕ್ವಶನ್ಗಳು ಕ್ವಶನ್ ರೂಪದಾಗ ಇರಂಗಿಲ್ಲ. ಅದನ್ನು ನೀವೇನು ಮಾಡ್ಕೊಳ್ಬೇಕು, ಸಾದಾ ವಾಕ್ಯವಾಗಿ ಬದಲು ಮಾಡ್ಕೋಬೇಕು. ಭಾಳ ಸಿಂಪಲ್ ರೀ. ಯು ಹ್ಯಾವ್ ಇದ್ದದನ್ನು ಹ್ಯಾವ್ ಯು ಬರ್ದಾರ ಅವರು. ಯು ಆರ್ ಇದ್ದದನ್ನು ಆರ್ ಯು ಅಂತಾರೆ. ಆ ಯಾಮ್ ಇದ್ರೆ ಯಾಮಾಯ್ ಅಂತಾರೆ. ಇಲ್ಲೇನಿಲ್ಲ, ಹೆಲ್ಪಿಂಗ್ ವರ್ಬಿಂದ ಆರಂಭ ಮಾಡ್ಯಾರ. ಇದು ನೀವು ಸೀದಾ ಮಾಡ್ಕೊಂಡ್ಬಿಟ್ರೆ ಅದು ಸೀದಾನ ಆಗಿಬಿಡ್ತದೆ. ನೋಡ್ರಿ, ಹ್ಯಾವ್ ಯು ಐತಿ, ಯು ಹ್ಯಾವ್ ಮಾಡಿಬಿಟ್ರೆ ಸೀದಾನ ಆಯ್ತಲ್ಲ. ಅಕಸ್ಮಾತ್ ಇಲ್ಲಿ ಆರ್ ಯು ಅಂತ ತಿಳ್ಕೊರಿ, ನೀವು ಅದನ್ನು ಮಾಡಬೇಕು ಯು ಆರ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಅದನ್ನು ಸಾದಾ ಮಾಡೋದು ಅಂತ ಕರೀತಾರೆ. ಕ್ವಶನಿಂದ ಅಸರ್ಟಿವ್ ಮಾಡೋದು ಭಾಳ ಸಿಂಪಲ್ ಅಷ್ಟೇ. ಅಲ್ಲಿ ಏನಿರ್ತದೆ, ಕ್ವಶನ್ ಅಂದ್ರೆ ಎಚ್ ವಿ ಅಂದ್ರೆ ಇವುಗಳಿಂದ ಸ್ಟಾರ್ಟ್ ಆಗಿರ್ತದೆ. ಅದ್ರ ಮುಂದೆ ಸಬ್ಜೆಕ್ಟ್ ಬರ್ದಿರ್ತಾರೆ. ನೀವೇನು ಮಾಡ್ಕೋಬೇಕು, ಸಬ್ಜೆಕ್ಟ್ ಮುಂದೆ ಏನು ಮಾಡ್ಕೋಬೇಕು, ಎಚ್ ವಿ ಬರೆದ್ಬಿಡೋದು. ಇಷ್ಟೇ ಕ್ವಶನ್ ಅಂದರೆ ಇಂಟ್ರಾಗೇಟಿವ್ ಅಸರ್ಟಿವ್ ಮಾಡೋದು ಅಂದರೆ ಭಾಳ ಈಸಿ. ಇಷ್ಟೇ ಮಾಡಿಬಿಟ್ರೆ ನಿಮ್ಮ ಕೆಲಸ ಆಗ್ತದೆ. ಆಮೇಲೆ ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ನಾ ಹೇಳಿದ್ನಲ್ಲ, ಈ ಚಾರ್ಟ್ ಯೂಸ್ ಮಾಡಿಕೊಂಡು ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ಈ ಚಾರ್ಟ್ ಯೂಸ್ ಮಾಡಿಕೊಂಡು ಹಾಗೆ ಪ್ರೊನೌನ್ ಚೇಂಜ್ ಮಾಡ್ಕೋಬೇಕು. ಯಾವುದು, ಈ ಥರ ಪ್ರೊನೌನನ್ನು ಚೇಂಜ್ ಮಾಡ್ಕೋಬೇಕು. ಈ ಥರ ಪ್ರೊನೌನ್ ಚೇಂಜ್ ಮಾಡ್ಕೋಬೇಕು. 3 ಕೆಲಸ ಇವಂತೂ 2 ಮಾಡೇ ಮಾಡ್ತೀರಿ ನೀವು. ಇದು ಈ ಕೆಲಸ ಪ್ರೊನೌನು ಮತ್ತು ವರ್ಬ್ ಚೇಂಜ್ ಮಾಡೋದು ಮಾಡೇ ಮಾಡ್ತೀರಿ. ಇಲ್ಲಿ ಹೊಸದಾಗಿ ಇದೊಂದು ಕೆಲಸ ಮಾಡ್ಕೋಬೇಕಷ್ಟೇ ನೀವು. ಹಾಗಾದ್ರೆ ಇಫ್ ಆಯಿತು. ಈಗ ನಾವು ಯು ಕಡೆ ಗಮನ ಕೊಡೋಣ. ಯು ಅಂದರೆ ಯಾರು, ಹೀ ಸೇಡ್ ಅಂತ ಇದೆ. ಯು ಅಂತ ಇಲ್ಲಿ ಯಾರನ್ನೂ ಕೊಟ್ಟೇ ಇಲ್ಲ, ಹೌದಾ. ಯು ಕೊಟ್ಟೇ ಇಲ್ಲ ಅಂದಮೇಲೆ ನೀವು ಯಾರನ್ನ ಬೇಕಾದ್ರೂ ಬರೆದ್ರೆ ನಡೀತದೆ, ಯಾವ್ದು ಬೇಕಾದ್ರೂ ಬಂದು. ಸ್ಟಾರ್ಟಿಂಗಲ್ಲಿ ಇದೆ, ನೆನ್ಪಿಟ್ಕೊರಿ. ಇದು ಯುದ ಎಕ್ಸಾಂಪಲ್ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಇದು ಮಧ್ಯದಲ್ಲೆಲ್ಲ ಸಬ್ಜೆಕ್ಟ್ ರೂಪದಲ್ಲೇ ಇದು ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಇದನ್ನು. ಅದೇ ಯು ಎರಡನೇ ಎಲ್ಲಾದ್ರೂ ನೀವು ಮತ್ತು ಈ ಯು ಬಳಸಿದ್ರೆ ಕಷ್ಟ ಆಗುತ್ತೆ. ಎಲ್ಲಾದ್ರೂ ಈ ಯು ಬಳಸಿದ್ರೆ ಕಷ್ಟ ಆಗುತ್ತೆ.
ಈ ಯು ಒಂದೇ ಯು ಇದು ಯು ಇದೆಲ್ಲ ಇದು ಈ ಯು ಇದು ಒಂದೇದೇ, ಕನ್ಫ್ಯೂಸ್ ಆಗಬೇಡ್ರಿ. ಈ ಶಿ ಇಟ್ ಐ ಮೀ ಇದ್ದಿದ್ದೇ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಯು ಇದ್ದಿದ್ದನ್ನು ಸ್ಟಾರ್ಟಿಂಗ್ ಯು ಅಂತ ತಿಳ್ಕೊರಿ. ಸೊ ಯು ಅಂದರೆ ಯಾರು ಬೇಕಾದ ತಗೋದನ್ನ ನಾ ಇನ್ನೊಂದು ತಗೋತೇನೆ, ಶಿ ಅಂತ ತಗೊಳ್ತೇನೆ. ಶಿ ನೆಕ್ಸ್ಟ್ ಏನು ಬರ್ತದೆ, ಹ್ಯಾವ್ ಬರ್ತದೆ. ಉಲ್ಟಾ ಮಾಡಿದಾಗ ಯು, ಹ್ಯಾವ್ ಇದ್ದಿದ್ದೇನಾಗುತ್ತೆ ಹ್ಯಾಡ್. ಕ್ರಿಯಾಪದದಲ್ಲಿ ಯಾವುದೇ ರೀತಿ ಬದಲಾವಣೆ ಬೇಡ. ಕಂಪ್ಲೀಟೆಡ್ ವರ್ಕ್. ಈಗ ಫುಲ್ ಪಾಯಿಂಟ್ ಕೊಡಬೇಕು. ಈಗ 3 ಕೆಲಸ ಮಾಡಿದೇವೆ ನೋಡೋಣ. ಕ್ವಶನಿಂದ ಅಸರ್ಟಿವ್ ಮಾಡಿದೇವೆ ನೋಡೋಣ. ಅಸರ್ಟಿವ್ ಅಂದ್ರೆ ಏನು ಮಾಡಂದಾರ, ಸಬ್ಜೆಕ್ಟ್ ಮುಂದೆ ಹೆಲ್ಪಿಂಗ್ ವರ್ಬ್ ಬರಿ ಅಂದಾರ. ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಬರ್ದಿದ್ದೇವೆ, ಹಂಗಾರೆ 1ನೇ ಕೆಲಸ ಮಾಡಿದ್ದೀವಿ. 2ನೇ ಕೆಲಸ ಟೆನ್ಸ್ ಚೇಂಜ್ ಮಾಡಿದ್ದೇವೆ ನೋಡ್ಕೋರಿ. ಹ್ಯಾಡ್ ಮಾಡಿದ್ದೇವೆ. ಹ್ಯಾವ್ ಇದ್ದಿತ್ತು, ಮೊದಲು ಏನಿತ್ತು, ಇಲ್ಲಿ ಹ್ಯಾವ್ ಇತ್ತು, ನಾವಿಲ್ಲೇ ಮಾಡ್ಕೊಂಡು ಹ್ಯಾಡ್ ಮಾಡ್ಕೊಂಡು. ಇನ್ನು 3ನೇ ಕೆಲಸ ಏನು ಮಾಡಂದಾರೆ, ಪ್ರನೌನ್ ಚೇಂಜ್ ಮಾಡಂದಾರೆ. ಇಲ್ಲೇನಿತ್ತು, ಯು ಇತ್ತು, ನಾವೇ ನೋಡ್ಕೊಂಡೆ ಸಿ ಮಾಡ್ಕೊಂಡೇವೆ. ಆಯಿತು, ನಮ್ಮ 3 ಕೆಲಸ ಆಗಿದ್ದೇವೆ. ಕ್ವಶನ್ ಮಾರ್ಕ್ ತೆಗೆದುಬಿಟ್ಟು ಏನು ಮಾಡಿದ್ದೇವೆ, ಫುಲ್ ಪಾಯಿಂಟ್ ಇಟ್ಟಿದ್ದೇವೆ. ಸೊ ದಿಸ್ ಇಸ್ ರೈಟ್. ಇಷ್ಟೇ. ನೆಕ್ಸ್ಟು ಹೇ ಸೈಡ್ ವಾಟ್ ಆರ್ ಯು ಡೂಯಿಂಗ್ ಅಂತ ಒಂದು ಕ್ವಶನ್ ಇದೆ. ಸೊ ಇಲ್ಲಿ ನೋಡ್ರಿ, ಈ ಕ್ವಶನ್ ಇದ್ರೆ ಏನು ಮಾಡ್ಕೋಬೇಕು, ಆಸ್ಕಡ್ ಅಂತ ತಗೊಳ್ರಿ. ಕ್ವಶನ್ ಮಾರ್ಕ್ ಇತ್ತು ಅಂದ್ರೆ ಆಸ್ಕಡ್. ಇಲ್ಲಿ ನೋಡ್ರಿ WH ಶಬ್ದ ಚಾಲೋದು ನೋಡ್ರಿ. WH ಕ್ವಶನ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ WH ಕ್ವಶನ್. WH ಶಬ್ದಗಳಿಂದ ಆರಂಭವಾತಂದ್ರೆ WH ವರ್ಡ್ಸ್ಗಳಿಂದ ಆರಂಭ WH ಕ್ವಶನ್ ಅದು. ಆವಾಗ ಕಂಜಕ್ಷನ್ ನಾವು ತಗೋಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬಿಂದ ಆರಂಭವಾಗಿದೆ ಅಂದ್ರೆ ಇಫ್ ತಗೊಂಡೇವ. WH ಶಬ್ದಗಳಿಂದ ಆರಂಭವಾತಂದ್ರೆ ಇಲ್ಲಿ ಯಾವ್ದು ಇರ್ತದಲ್ಲ, ವಾಟ್ ಇದ್ರೆ ವಾಟ ತಗೊಳ್ರಿ, ವೇರ್ ಇದ್ರೆ ವೇರ್ ತಗೊಳ್ರಿ, ವಿಚ್ ಇದ್ರೆ ವಿಚ್ ತಗೊಳ್ರಿ, ವ್ಯಾನ್ ಇದ್ರೆ ವ್ಯಾನ್ ತಗೊಳ್ರಿ. ಇದು ಕಂಜಕ್ಷನ್ ಆಗಿ ಕೆಲಸ ಮಾಡ್ತದ. ಇಲ್ಲಿ ವಾಟ್ ಇದೆ, ವಾಟಗೋಸ್ಕರ ವಾಟ ತಗೊಳ್ತೇನೆ. ವ್ಯಾನ್ ಇದ್ರೆ ವೆನ್ನ ತಗೋತಿದ್ದೆ, ವಿಚ್ ಇದ್ರೆ ವಿಚ್ ತಗೋತಿದ್ದೆ. ನೆಕ್ಸ್ಟ್ ಕೆಲಸ ಈ 3 ಮಾಡಬೇಕು. 3 ವರ್ಕ್ಸ್ ಏನಂದ್ರೆ, ಹೌದಾ, ಇಲ್ಲೇನಿದೆ, ಫಸ್ಟ್ಗೆ HB ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಆಮೇಲೆ ಏನಿದೆ, ಸಬ್ಜೆಕ್ಟ್ ಇದೆ. ಹೌದಾ, ಈಗ ಏನು ಮಾಡ್ಕೋಬೇಕು ನಾವು, 1ನೇ ಕೆಲಸ ಮಾಡ್ಬೇಕಾದ್ರೆ ಕ್ವಶನ್ನಿಂದ ಅಸರ್ಟಿವ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಉಲ್ಟಾ ಮಾಡ್ಕೋಬೇಕು. ಸಬ್ಜೆಕ್ಟ್ ಮೊದಲು ಬರೀಬೇಕು. ಸಬ್ಜೆಕ್ಟ್ ಮೊದಲು ಬರೀಬೇಕಾದ್ರೆ ಯು ಇದ್ದಿದ್ದು ಏನು ಮಾಡ್ಕೋಬೇಕು, ಯು ಅಂದ್ರೆ ಯಾರು ಇಲ್ಲಿ ಕೊಟ್ಟಿಲ್ಲ, ಕೊಟ್ಟರೆ ಅವ್ರದ್ದು ಬರೀರಿ. ಯು ಅಂದರೆ ಇಲ್ಲಿ ಹಿ ಅಂತ ಬರೀತೇನೆ. ಆರ್ ಅಂದರೆ ಏನು ಮಾಡ್ಕೋಬೇಕು, ಆರ್ ಇದ್ರೆ ಏನು ಮಾಡಬೇಕು, ವಾಸ್ ಅಥವಾ ವೇರ್ ಬರೀಬೇಕು. ವಾಸರ್ ಬರೀರಿ, ವೇರರ್ ಬರೀರಿ. ಸೊ ಇಲ್ಲಿ ಏನು ಬರೀತೀನಿ, ಹಿ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ವೇರ್ ಬರೋಂಗಿಲ್ಲ, ವಾಸ್ ಬರೀತೇನೆ. ಆಮೇಲೆ ಡೂಯಿಂಗ್ ಅಂತ ಇದೆ. ಆಮೇಲೆ ಇಲ್ಲಿ ನಾವು ಅಂತಿದೆ. ನಾವು ಅಂದರೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ನಾವು ಅಂದರೆ ಏನು ಮಾಡ್ಬೇಕಂದ್ರೆ,